ಚದುರಂಗ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ ಪರಮೇಶ್. ಕಾಂಗ್ರೆಸ್ ಪಾಲಿಗೆ ಎಲ್ಲೋ ಒಂದ್ ಕಡೆ ಬಿಸಿ ಬೆಣ್ಣೆ ಆಗ್ತಾ ಇದೆ ದಾವಣಗೆರೆ ದಕ್ಷಿಣ. ಎಲ್ಲರೂ ಕೂಡ ಊಹೆ ಮಾಡಿದ್ರು ಸಮರ್ಥ ಶಾಮನೂರು ಬದಲಿಗೆ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡ್ತಾರೆ ಅಂತ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಲಾಸ್ಟ್ ಅಲ್ಲಿ ತೆಗೆದುಕೊಂಡುವಂತಹ ಒಂದೇ ಒಂದು ನಿರ್ಧಾರ ಎಲ್ಲವನ್ನ ಕೂಡ ಬದಲಿಸಿದೆ. ಈ ಒಂದು ಸಂದರ್ಭದಲ್ಲಿ ತ್ರಿಕೋನ ಸ್ಪರ್ಧೆ ನಡೆಯೋದಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಈ ಎಲ್ಲಾ ವಿಚಾರಗಳನ್ನ ಇಂದಿನ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಂದಿನ ಚರ್ಚೆಯ ವಿಷಯ ಪೈಲ್ವಾನ್ ಪವರ್ ಕಾಂಗ್ರೆಸ್ ಢರ್. ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡುವಂತಹ ರಾಜಕಾರಣ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಅದೇ ಸತ್ಯವಾದಂತೆ ಕಾಣಿಸ್ತಾ ಇದೆ. ಬಹುತೇಕವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ನನ್ನ ನಂತರ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಇದೀಗ ಶಾಮನೂರು ಶಿವಶಂಕರಪ್ಪ ಅವರ ಮನೆತನ ಆ ಮಾತನ್ನ ಮುರಿಯುವ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಎಲ್ಲಾ ವಿಚಾರಗಳನ್ನ ಇಂದಿನ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿ ಇರ್ಷಾದ್ ಅಹಮದ್ ಶೇಖ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಬಿಜೆಪಿ ವಕ್ತಾರರಾಗಿ ಉತ್ಕರ್ಷ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾಗಿ ನಾಗೇಂದ್ರ ಬಿ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಎಲ್ಲರೂ ಕೂಡ ಊಹೆ ಮಾಡಿದ್ರು ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅಂತ, ಆದ್ರೆ ಅದು ತಪ್ಪು ಹೋಗಿದೆ, ಏನ್ ಹೇಳ್ತೀರಾ? ನೋಡಿ, ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ನಾವು ಎಲ್ಲ ಸಮುದಾಯ ಜನಾಂಗದವ್ರನ್ನ ಜೊತೆಯಲ್ಲಿ ತೆಗೆದುಕೊಂಡುವಂಥ ಪಕ್ಷ ಇರೋದ್ರಿಂದ ಪಕ್ಷದ ವರಿಷ್ಠರು ಎಲ್ಲ ಆಯಾಮಗಳನ್ನು ಚರ್ಚೆ ಮಾಡಿ ಗೆಲುವಿನ ಮಾನದಂಡ ಇಟ್ಕೊಂಡು, ಆಮೇಲೆ ಇದು ಉಪಚುನಾವಣೆಯಲ್ಲಿ ಯಾವ ಒಂದು ಪ್ರತೀತಿ ಇದೆ, ಒಂದು ರೀತಿನೂ ಒಂದು ಪದ್ಧತಿನೂ ಇದೆ, ಯಾವ ಅಭ್ಯರ್ಥಿಯ ಸಾವು ನೋವು ಆಗುತ್ತೆ ಅವರ ಮನೆತನಕ್ಕೆ ಕೊಡುವಂಥ ಒಂದು ಪ್ರತೀತಿ ಇದೆ. ಆ ಪದ್ಧತಿಯ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ನಮ್ಮ ಬಾಗಲಕೋಟೆಯಲ್ಲಿ ಮಾನ್ಯ ಮೇಟಿ ಅವರ ಸುಪುತ್ರರಿಗೆ, ಕಿರಿಯ ಸುಪುತ್ರನಿಗೆ ಉಮೇಶ್ ಮೇಟಿ ಅವರಿಗೆ, ಅದೇ ರೀತಿ ಸಮರ್ಥ ಅವರಿಗೆ ನಾವು ದಾವಣಗೆರೆಯಲ್ಲಿ ಟಿಕೆಟ್ ಕೊಡುವಂತಹ ತೀರ್ಮಾನವನ್ನು ಮಾನ್ಯ ನಮ್ಮ ವರಿಷ್ಠರು ಕೈಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೀರ್ಮಾನ ಕೈಗೊಂಡ ಮೇಲೆ, ಆ ವರಿಷ್ಠರು ತೀರ್ಮಾನ ಕೈಗೊಳ್ಳೋದಕ್ಕಿಂತ ಮುಂಚೆ ಎಲ್ಲರಿಗೂ ಎಲ್ಲ ಸಮುದಾಯದವರು ಅದನ್ನು ಟಿಕೆಟ್ ಕೇಳ್ಬೋದು, ಅಹಿಂದ ವರ್ಗದವರು ಕೇಳ್ಬೋದು, ಎಲ್ಲ ವರ್ಗದವರು ಕೇಳ್ಬೋದು. ಆದರೆ ಒಂದು ಸಲ ಮಾನ್ಯ ಹೈಕಮಾಂಡ್ದವರು ನಿರ್ಣಯ ತೆಗೆದುಕೊಂಡ್ಮೇಲೆ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಅಥವಾ ಪಕ್ಷದ ಒಬ್ಬ ನೇತಾರಾಗಿ, ಕಾರ್ಯಕರ್ತನಾಗಿ ಎಲ್ಲರೂ ಅದಕ್ಕೆ ತಲೆಬಾಗಬೇಕಾಗ್ತದೆ. ಹಾಗಾಗಿ ಇವತ್ತು ಎಲ್ಲರೂ ಸಹಮತದಿಂದ, ಒಮ್ಮತದಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವವನ್ನು ಕಾಯ್ದುಕೊಂಡು ಅದರ ಹಿನ್ನೆಲೆಯಲ್ಲಿ ಒಂದು ನಿರ್ಣಯವನ್ನು ನಮ್ಮ ಹೈಕಮಾಂಡ್ದವ್ರು ಕೈಗೊಂಡಿದ್ದಾರೆ. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ನಾವು ಏನು ಚುನಾವಣಾ ರಣತಂತ್ರ ಇದೆ, ಕಾರ್ಯತಂತ್ರ ಇದೆ, ಅದರ ಹಿನ್ನೆಲೆಯಲ್ಲಿ ಕೆಲಸವನ್ನ ಮಾಡ್ತೀವಿ. ಕಾಂಗ್ರೆಸ್ ಇಂದ ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಅನುಕೂಲವಾಗುತ್ತಾ? ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ಅವರ ಮಧ್ಯದಲ್ಲೇ ಕಿತ್ತಾಟ ಶುರುವಾಗ್ತಾ ಇದೆ. ಸರ್, ಈ ಸಂದರ್ಭದಲ್ಲಿ ಬಿಜೆಪಿಗೆ ಇದು ಪ್ಲಸ್ ಪಾಯಿಂಟ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆಯಾ? ನೋಡಿ, ಕಾಂಗ್ರೆಸ್ ಅವ್ರ ಲಾಜಿಕ್ ಹೆಂಗೆ ಗೊತ್ತಾ, ನೀವು ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಅವ್ರ ಲಾಜಿಕ್ಗಳು ಯಾವ ರೀತಿ ನೋಟಂಕಿ ಆಟಗಳು ಆಡ್ತಾರೆ ಕಾಂಗ್ರೆಸ್ ಅವರು ಅಂತ. ಮುಸಲ್ಮಾನರಿಗೆ ಬಿಜೆಪಿ ನೋಡಪ್ಪ, ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಟ್ರೆ ನಿಮ್ಮನ್ನ ದೇಶ ಬಿಟ್ಟು ಕಳಿಸ್ಬಿಡ್ತಾರೆ, ದೇಶದ್ರೋಹಿಗಳು ಅಂದ್ಬಿಡ್ತಾರೆ, ನಿಮ್ಮ ಮೇಲೆ ಇಲ್ಸಲ್ಲದ ಕೇಸ್ ಹಾಕ್ಬಿಡ್ತಾರೆ, ಪಾಕಿಸ್ತಾನಕ್ಕೆ ಓಡಿಸ್ಬಿಡ್ತಾರೆ ಅಂತ ಮುಸಲ್ಮಾನರನ್ನ ಎತ್ಕಡ್ತಾರೆ. ಅದೇ ಟಿಕೆಟ್ ಕೊಡಬೇಕು ಅಂತ ಪಾಪ ದಾವಣಗೆರೆ ದಕ್ಷಿಣದಲ್ಲಿ ಸಾದಿಕ್ ಪೈಲ್ವಾನ್ ಏನು ಅರ್ಹತೆ ಇಲ್ವ ಅವ್ರಿಗೆ? ಕಾಡಿ ಬೇಡಿ ಬೇಡ್ಕೊಂಡ್ರಲ್ರಿ, ಕೊನೆ ತನಕ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊನೆಗೆ ತಪ್ಪಿಸಿದ್ರಿ. ನೋಡಿ, ಕಾಂಗ್ರೆಸ್ನ ಇತಿಹಾಸ ತಿಳ್ಕೊಳ್ರಿ. ಯಾವಾಗಲೂ ಕಾಂಗ್ರೆಸ್ಗೆ ಲಾಜಿಕ್ ಇಲ್ಲ, ಕಾಂಗ್ರೆಸ್ ಪಾರ್ಟಿಗೆ ಲಾಜಿಕ್ ಅನ್ನೋದೇ ಇಲ್ಲ. ಅವ್ರು ಯಾವಾಗಲೂ ಅಷ್ಟೇ ದಲಿತರನ್ನ, ಮುಸಲ್ಮಾನರನ್ನ ಉಪಯೋಗಿಸ್ಕೊಳ್ತಾರೆ. ಸ್ಥಾನಮಾನ ಕೊಡಬೇಕು ಅಂತ ಬಂದಾಗ ಪಕ್ಕಕ್ಕೆ ಸೇರಿಸ್ತಾರೆ. ಈ ಬಾರಿನೂ ಕೂಡ ನೀವೆಲ್ಲೋ ಒಂದ್ ಕಡೆ ದಲಿತರಿಗೆ ಟಿಕೆಟ್ ಕೊಟ್ಟಿರೋದು, ಅದು ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿರೋದು ಕೂಡ ಈ ಒಂದು ವಿಚಾರಕ್ಕೆ ಆಗಿರ್ಬೋದಲ್ವಾ? ನೀವು ಅವರನ್ನ ಡಿವೈಡ್ ಮಾಡೋದಕ್ಕಾಗಿ ನೀವು ದಲಿತರಿಗೆ ಅವಕಾಶ ಕೊಟ್ಟಿರಬಹುದಲ್ವಾ? ಅಲ್ಲ, ಅದು ನಿಮ್ಮ ವಿಶ್ಲೇಷಣೆ, ನನ್ನ ವಿಶ್ಲೇಷಣೆ ಅಲ್ಲ, ಜನ ಹೇಳ್ತಾ ಇರುವಂತಹ ವಿಶ್ಲೇಷಣೆ, ಕಾಂಗ್ರೆಸ್ ಹೇಳ್ತಾ ಇರುವಂತಹ ವಿಶ್ಲೇಷಣೆ. ಸಿದ್ದರಾಮಯ್ಯನವರು ಅಹಿಂದ ಸಮಾಜದ ನಾಯಕ ಅಂತ ಹೇಳ್ತಾರೆ.
ಆದ್ರೆ ಇವತ್ತು ಅದೇ ಅಹಿಂದ ಸಮಾಜಕ್ಕೆ ಸೇರಿದಂತ ಮುಸಲ್ಮಾನ್ ವ್ಯಕ್ತಿಗೆ ಟಿಕೆಟ್ ಯಾಕೆ ಕೊಡ್ಲಿಲ್ಲ? ಆದ್ರೆ ನಾವಲ್ಲ, ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಆಯ್ತು, ನೀವು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡೆ. ಈಗ ನಾವು ಒಬ್ಬ ಸಾಮಾನ್ಯ ಕೂಲಿ ಮಾಡ್ತಿದ್ದಂತ ಶ್ರೀನಿವಾಸ್ ಜಾಸ್ಕರಿಯಪ್ಪನವರಿಗೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು, ಹಿಂದೆ ಕೊಟ್ಟಿದ್ದಂತ ಅಜಯ್ ಕುಮಾರ್ ಕೂಡ ಆಟೋ ಡ್ರೈವರ್ ಆಗಿದ್ದಂಥವ್ರು. ಅಂದ್ರೆ ಯಾಕೆ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಬಿಜೆಪಿನ ಹೇಳ್ತೀವಿ ಅಂದ್ರೆ, ಇಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಮಾಡ್ಕೊಡೋ ಕಾರಣಕ್ಕೆ. ಹೋದ್ ಸತಿ ಲೋಕಸಭಾ ಚುನಾವಣೆ ಆದಾಗ ಕಾಂಗ್ರೆಸ್ನ ಕ್ರೈಟೀರಿಯಾ ಏನಿತ್ತು ಗೊತ್ತಾ? ಮಿನಿಸ್ಟರ್ ಮಕ್ಳಿಗೆ ಟಿಕೆಟ್ ಅಂತ. ಹಂಗಂದ್ರೆ ಕಾರ್ಯಕರ್ತ ದುಡ್ಕೊಂಡೇ ಇರ್ಬೇಕು. ಪಾಪ ಈಗ ಇರ್ಷಾದ್ ಅಹಮದ್ ಅವರು ಹೇಳ್ತಾರೆ ಕಾರ್ಯಕರ್ತರ ಪರಿಸ್ಥಿತಿ ಏನಿದೆ ಅಂತ ಅವರೇ ನೋಡ್ತಾರೆ. ಸಾದಿಕ್ ಪೈಲ್ವಾನ್ ಪಾಪ ಕಾಡಿ ಬೇಡ್ಕೊಂಡ್ರಲ್ಲ, ಇವತ್ತು ನಾವು ಸಂಧಾನಕ್ಕೆ ಬರ್ತೀವಿ ಅಂತ ಸಂಧಾನಕ್ಕೆ ಯಾರು ಕೂಡ ಮುಖ ಮಾಡ್ಲಿಲ್ವ ಅವ್ರ ಕಡೆ. ಹಾಗಾಗಿ ಕಾಂಗ್ರೆಸ್ನ ಇತಿಹಾಸನೇ ಕುಟುಂಬದ ಇತಿಹಾಸ. ನೀವು ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಅವ್ರ ಇತಿಹಾಸ ತೆಗೆದ ಕಾಂಗ್ರೆಸ್ ಇತಿಹಾಸ ಹೇಳಕ್ಕಾಗತ್ತೆ? ಹೇಳಿ ನೋಡೋಣ. ಹಾಗಾಗಿ ಈ ಪಾಠ ನಮಗ್ ಮಾಡುವಂತ ಹೇಳ್ಬಿಡಿ, ಯಾರ್ಯಾರಿದ್ದಾರೆ ಮುಖ್ಯಮಂತ್ರಿಗಳ ಮಗ MLC ಕುಟುಂಬನೇ ಇವ್ರ ಇತಿಹಾಸ ಅಲ್ವಾ? ಕುಟುಂಬ ರಾಜಕಾರಣ ಖಂಡಿತವಾಗ್ಲೂ ಇದೆ. ಆದ್ರೆ ಕಾಂಗ್ರೆಸ್ನ ಇತಿಹಾಸನೇ ಕುಟುಂಬದ ಇತಿಹಾಸ. ನೆಹರು, ಇಂದಿರಾ ಗಾಂಧಿ ಅವ್ರ ಕುಟುಂಬ ತೆಗೆದುಬಿಡಿ, ಕಾಂಗ್ರೆಸ್ ಎಲ್ಲಿದೆ? ಕಾಂಗ್ರೆಸ್ನ ಇತಿಹಾಸ ಬರೆಯಕ್ಕಾಗತ್ತಾ? ಅದೇ ನಮ್ಮಲ್ಲಿ ಒಬ್ಬ ಸಾಮಾನ್ಯ ಬೂತ್ ಅಲ್ಲಿ ಪಾರ್ಟಿಯ ಸ್ಟಿಕರ್ ಅಣಿಸ್ತಾ ಇದ್ದಂತ ಅಮಿತ್ ಶಾ ಇವತ್ತು ದೇಶದ ಗೃಹ ಮಂತ್ರಿಗಳು, ಸಾಮಾನ್ಯ ಟೀ ಮಾಡ್ತಿದ್ದಂತ ವ್ಯಕ್ತಿ ಇವತ್ತು ದೇಶದ ಪ್ರಧಾನಿ, ಒಬ್ಬ ಕವಿ ಆಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಿ. ಬರೀ ಗಾಂಧಿ ಫ್ಯಾಮಿಲಿ ಇದ್ದಂತವ್ರು. ನಾವು ಮಾಡಿದೀವ್ರಿ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ಯಡಿಯೂರಪ್ಪ ಎಲ್ಲರನ್ನು ನಾವು ಮಾಡಿದೀವಿ. ಯಾವ ಆಧಾರದ ಮೇಲೆ ಮಾತಾಡ್ತೀವಿ? ಕಾಂಗ್ರೆಸ್ನ ಇತಿಹಾಸ, ಕಾಂಗ್ರೆಸ್ನ ಇತಿಹಾಸ ಕುಟುಂಬದ ಇತಿಹಾಸ. ಯಾಕೆ ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡ್ಲಿಲ್ಲ ನೀವು? ಸಾದಿಕ್ ಪೈಲ್ವಾನ್ ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಇರ್ಷಾದ್ ಅಹಮದ್ ಅವರು? ಹೇಳಿ. ನೀವು ಮುಸಲ್ಮಾನ್ ಅಲ್ವಾ? ನಿಮಗೆ ಆ ಸಮಾಜದ ಬಗ್ಗೆ ಬದ್ಧತೆ ಇಲ್ವಾ? ಉತ್ತರ ಕೊಡಿ. ಸಾದಿಕ್ ಪೈಲ್ವಾನ್ ಯಾಕೆ ಮೋಸ ಮಾಡಿದ್ರಿ? ಯಾಕೆ ಬೆನ್ನಿಗೆ ಚೂರಿ ಹಾಕಿದ್ರಿ? ನೋಡಿ, ಸಾದಿಕ್ ಪೈಲ್ವಾನ್ ಹೇಳಿ. ಮುಸಲ್ಮಾನರ ದಾರಿ ತಪ್ಪಿಸ್ಬೇಡಿ. ನಮ್ಮ ಪಕ್ಷದ ಹಿರಿಯ ನಾಯಕರು. ಎಲ್ಲ ಡೋಂಗಿ ಮಾತುಗಳು ಬೇಡರಿ. ಟಿಕೆಟ್ ಯಾಕೆ ಕೊಡ್ಲಿಲ್ಲ ಹೇಳ್ರಿ? ಯಾಕೆ ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ತಪ್ಪಿಸಿದ್ರಿ? ಒಬ್ಬ ಸ್ವಾಭಿಮಾನಿಯಾಗಿ ನಮಗ್ ನಿಮ್ ಬಗ್ಗೆ ಗೌರವ ಇದೆ, ಮುಸಲ್ಮಾನ್ ಸಮಾಜದ ಬಗ್ಗೆ. ನೀವು ಪ್ರಶ್ನೆ ಮಾಡಲ್ಲ ಅಂದ್ರೆ ಯಾರು ಪ್ರಶ್ನೆ ಮಾಡಬೇಕು? ಮಾತನಾಡಬಹುದಾ? ಮುಗಿತಾ ನಿಮ್ಮಿಬ್ರದು? ಐ ಥಿಂಕ್ ಆಯ್ತು ಅನ್ಸುತ್ತೆ. ನಾನು ನಾಗೇಂದ್ರ ಸರ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ರಾಜಪ್ರಭುತ್ವಕ್ಕೆ ಜೈ ಅಂದ ಕಾಂಗ್ರೆಸ್ ಗ್ರೇಟೋ ಅಥವಾ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಟಿಕೆಟ್ ಕೊಟ್ಟಿರುವಂತಹ ಬಿಜೆಪಿ ಗ್ರೇಟೋ? ಮೇಡಮ್, ಇವತ್ತು ನಿಷ್ಠಾವಂತ ಕಾರ್ಯಕರ್ತರು ಇದ್ದರೆ ಮಾತ್ರನೇ ಪಕ್ಷ ಉಳಿಯೋದು. ಪಕ್ಷ ಉಳಿಬೇಕಂದ್ರೆ ನಿಷ್ಠಾವಂತ ಕಾರ್ಯಕರ್ತರು ಇರಬೇಕು. ಇಲ್ಲಿ ಕುಟುಂಬದ ರಾಜಕಾರಣ ಸಮರ್ಥವ್ರಿಗೆ ಏನು ಅನುಭವ ಇದೆ? ಅದೇ ನೀವು ಸಾದಿಕ್ ಪೈಲ್ವಾನ್ ಅವರು ನಿಷ್ಠಾವಂತ ಕಾರ್ಯಕರ್ತ. ಇವತ್ತು ಶಾಮನೂರ್ ಶಿವಶಂಕರಪ್ಪ ಇಷ್ಟೊಂದು ಸರಿ ಗೆದ್ಕೊಂಡ್ಬಂದಿದ್ದಾರೆ. ಇವತ್ತು ಅಲ್ಲಿ ಮೈನಾರಿಟಿ ಓಟ್ ಬಿದ್ದಿದೆ ಅಂದರೆ ಶಾಮನೂರ್ ಶಿವಶಂಕರಪ್ಪರಿಗೆ ಬೆನ್ನೆಲುಬಾಗಿ ನಿಂತಿದ್ರು ಅವರು. ಆ ಸಮುದಾಯ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಇವತ್ತವರೆಗೂ ಶಾಮನೂರ್ ಶಿವಶಂಕರಪ್ಪ ಗೆದ್ಕೊಂಡ್ಬಂದಿದ್ದಾರೆ. ಆ ರೀತಿ ನೋಡಬೇಕಾದ್ರೆ ಇವತ್ತು ಶಾಮನೂರ್ ಶಿವಶಂಕರಪ್ಪರು ಎಲ್ಲೋ ಒಂದು ಕಡೆ ಕೋಟ್ ಮಾಡಿದ್ರು, ನನ್ನ ಆದಮೇಲೆ ನನ್ನ ನೆಕ್ಸ್ಟ್ ಟಿಕೆಟ್ ಕೊಡಬೇಕಾದ್ರೆ ಮೈನಾರಿಟಿ ಕೊಡಬೇಕಂತ ಎಲ್ಲೋ ಒಂದು ಕಡೆ ಪಾಯಿಂಟ್ ಮಾಡಿದ್ರು. ಅಂದರೆ ಇವತ್ತು ಕಾಂಗ್ರೆಸ್ದು ಅಲ್ಲಿ ಗೋಮುಖ ವ್ಯಾಘ್ರದ ಲಕ್ಷಣಗಳು ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಮತ ಬ್ಯಾಂಕ್ಗೋಸ್ಕರ ದಲಿತರನ್ನ ಹೆಂಗೆ ಬಳಸ್ಕೊಬೇಕು, ಮತ ಬ್ಯಾಂಕ್ಗೋಸ್ಕರ ಮುಸ್ಲಿಂ ಕಮ್ಯುನಿಟಿನ ಸಮುದಾಯನ ಹೆಂಗೆ ಬಳಸ್ಕೊಬೇಕಂತ ಅದು ತೋರಿಸ್ತಾ ಇದೆ. ಸಮರ್ಥಗೆ ಏನಾದರೂ ಅನುಭವ ಇದೆ, ರಾಜಕಾರಣ ಅನುಭವ ಇದೆಯಾ? ಅಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಅಲ್ಲ. ಇವತ್ತು ಏನು ಸಾದಿಕ್ ಪೈಲ್ ಬಂದಿದ್ದಾರೆ, ಅವ್ರಿಗೆ ಘೋರನ್ಯಾಯ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದ ಘೋರನ್ಯಾಯ ಆಗಿದೆ. ನಿಷ್ಠಾವಂತ ಕಾರ್ಯಕರ್ತರು ಟಿಕೆಟ್ ಕೊಡಲಿಲ್ಲ ಅಂದ್ರೆ ಅವರು ಈ ಚಿನ್ನ ಸ್ಪೂನಾಗಿ ಬಂದಿರೋರಿಗೆ ನೀವು ಮಾಡಿಕೊಟ್ರೆ ಅವ್ರು ಏನು ಅಭಿವೃದ್ಧಿ ಮಾಡ್ತಾರೆ? ಕ್ಷೇತ್ರ ಅಭಿವೃದ್ಧಿ. ಒಂದು ಕ್ಷೇತ್ರ ಬಗ್ಗೆ ಏನಾದ್ರು ಜ್ಞಾನ ಇದೆ ಅವ್ರಿಗೆ? ತಂದೆ ಮಿನಿಸ್ಟ್ರು, ತಾಯಿ MP, ಇವಾಗ ಮಗ ಬಂದ್ಬಿಟ್ಟು ಇವಾಗ MLA ಆಗ್ತಾ ಇದ್ರೆ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತಾ? ಆ ಸಮುದಾಯಕ್ಕೆ ಅಭಿವೃದ್ಧಿ ಆಗುತ್ತಾ? ಆ ದಲಿತ ಸಮುದಾಯ ಅಭಿವೃದ್ಧಿ ಆಗುತ್ತಾ? ಆ ಮುಸ್ಲಿಂ ಸಮುದಾಯ ಅಭಿವೃದ್ಧಿ ಆಗುತ್ತಾ? ಇವತ್ತು ಯಾಕೆ ಕಾಂಗ್ರೆಸ್ ಈ ಥರ ನೋಡ್ತಾ ಇತ್ತು? ಇವತ್ತು ಮುಸ್ಲಿಂ ಸಮುದಾಯ ಕೊಟ್ಟಿದ್ರೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇತ್ತು. ನಿಷ್ಠಾವಂತ ಕಾರ್ಯಕರ್ತ ಇಷ್ಟು ದಿವಸ ಕೆಲಸ ಮಾಡಿದ್ದಾರೆ, ಕ್ಷೇತ್ರದಲ್ಲಿ ಕೆಲಸ ಮಾಡಿ ಶಾಮನೂರ್ ಶಿವಶಂಕರಪ್ಪ ಅಂತ ಒಂದು ಸೀನಿಯರ್ ಲೀಡರ್ನ ಇಲ್ಲಿಯವರು ಕೈ ಹಿಡಿದಿದ್ದಾರೆ. ಆ ಸಮುದಾಯ ಇವತ್ತು ಕೈ ಬಿಟ್ರಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ. ಇವತ್ತು ಅಂದ್ರೆ ಇವರು ರಾಜಕಾರಣ ಬರೀ ಕುಟುಂಬ ರಾಜಕಾರಣಕ್ಕೆ ಸೀಮಿತ ಆಗಿರೋದು ಎದ್ದು ಕಾಣಿಸ್ತಾ ಇದೆ. ಎದ್ದು ಕಾಣಿಸ್ತಾ ಇದೆ. ಇವತ್ತು ಹೈಕಮಾಂಡ್ ಎಲ್ಲಿಂದ ಹುಟ್ಟಿದ್ದಾರೆ? ಇವ್ರು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿಂದ ಹುಟ್ಟಿದೆ? ಇಡೀ ಕುಟುಂಬ ರಾಜಕಾರಣ. ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರ ಕಣ್ಣ ನೋಡಿದ್ರೇನು ಹೈಕಮಾಂಡ್ ಅಂತ ಇದೆ. ಒಂದು ಫ್ಯಾಮಿಲಿ ಇದೇನೋ ಒಂದು ಫ್ಯಾಮಿಲಿ ಹೇಳ್ತಾ ಅನ್ಸುತ್ತೆ. ಕಾಂಗ್ರೆಸ್ ಹುಟ್ಟಿದೆ ಕುಟುಂಬ ರಾಜಕಾರಣ. ಕುಟುಂಬ ರಾಜಕಾರಣ ಹುಟ್ಟಾಕಿತೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಹುಟ್ಟಾಕಿರೋದು ಕುಟುಂಬ ರಾಜಕಾರಣ. ಇವತ್ತು ನಿಷ್ಠಾವಂತ ಕಾರ್ಯಕರ್ತರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸಾದಿಕ್ ಪೈಲ್ವಾನ್ ಅವರು ಶಾಮನೂರು ಶಿವಶಂಕರಪ್ಪ ಅವರು ಇದ್ದಂತ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಸಾಥ್ ಕೊಟ್ರು. ಮುಸ್ಲಿಮರ ಮತ ಏನಿದೆ ಆ ಒಂದು ಮತ ಬರೋದಕ್ಕೆ ಮೇನ್ ರೀಸನ್ ಅವರಿಂದ ಎಷ್ಟೋ % ಓಟು ಅವ್ರಿಗೆ ಬಂದಿತ್ತು. ಸುದೀರ್ಘ ಕಾಲದಲ್ಲಿ ಆಳ್ವಿಕೆಯನ್ನ ಮಾಡ್ಕೊಂಡ್ ಬಂದ್ರು. ಆದ್ರೆ ಸಮರ್ಥ ಶಾಮನೂರ್ಗೆ ಅನುಭವ ಇಲ್ಲ, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್, ಎಲ್ಲೋ ಒಂದ್ ಕಡೆ ಕೆಲವೊಮ್ಮೆ ಅನುಭವ ಅನ್ನೋದು ಲೆಕ್ಕಕ್ಕೆ ಹೊರತುಪಡಿಸಿ ನಾವು ಅದನ್ನ ಪಕ್ಕಕ್ಕಿಟ್ಟು ಕೆಲವೊಂದಷ್ಟು ಅಜೆಂಡಾಗಳಿರುತ್ತೆ. ಅಂದ್ರೆ ಈ
ಈಗ ಏನ್ ನಡೀತಾ ಇದೆ, ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ರು, ಆ ಒಂದು ಅನುಕಂಪದ ಅಲೆ ಬೀಸಬಹುದು. ಮೇಡಮ್ ಆಲ್ರೆಡಿ ನೋಡಿ ಅದನ್ನ ಒಪ್ಕೊಳ್ಳೋಣ ಸರ್, ಆಯ್ತು ಅಲ್ಲಲ್ಲ ಒಂದು ನಿಮಿಷ ಒಪ್ಕೊಳ್ಳೋಣ. ಈಗಾಗಲೇ ಮನೆಯಲ್ಲಿ ಮಿನಿಸ್ಟರ್ ಇದಾರೆ, MP ಇದಾರೆ, ನಿಮ್ ಬೊಮ್ಮವನ್ನು ತರಬೇಕು ರಾಜಕಾರಣ. ಮತ್ತೆ ಕಾರ್ಯಕರ್ತರು ಯಾಕೆ ಇವ್ರಿಗೆ? ಇವ್ರ ಮನೆಯವ್ರ ಕಾರ್ಯಕರ್ತರು ಬೇಕು, ದಲಿತ ಓಟ್ ಹಾಕ್ಬೇಕು, ಮುಸ್ಲಿಮ್ಸ್ ಓಟ್ ಏನು ಬೇಕು ಅವ್ರಿಗೆ? ಇವ್ರ ಮನೆಯವ್ರ ಓಟ್ ಹಾಕಿ ಗೆಲ್ಸ್ಕೊಂಬರ್ಲಿ ಬಿಡಿ. ಎಸ್ ಸರ್, ನಾನು ನಿಮಗೆ ಪ್ರಶ್ನೆ ಕೇಳಿದೆ. ನೀವಿವಾಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಟಿಕೆಟ್ ಕೊಡ್ಬೋದಿತ್ತು, ಆ ಒಂದು ಚಾನ್ಸಸ್ ಇತ್ತು. ಜೊತೆಯಲ್ಲಿ ಎಷ್ಟೊಂದು ಬಾರಿ ನಿಮ್ಗೆ ಸಪೋರ್ಟ್ ಮಾಡಿರುವಂತದ್ದು ಆ ಒಂದು ಕ್ಷೇತ್ರದಲ್ಲಿ ಅವರೇ ಮೇನ್ ಆಗಿರ್ತಾರೆ. ಶಾಮನೂರು ಶಿವಶಂಕರಪ್ಪ ಅವರು ಇದ್ದಂತ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅವರ ಬೆನ್ನೆಲುಬಾಗಿ ನಿಲ್ತಾರೆ. ಆ ಸಮುದಾಯದ ಓಟ್ ತರಿಸೋದಕ್ಕೆ ಅವರ ಒಂದು ಏನಿದೆ ಬೆಂಬಲ ಅನ್ನೋದು ಅದು ಜಾಸ್ತಿ ಇರುತ್ತೆ. ಆದ್ರೆ ಸಮರ್ಥ ಶಾಮನೂರು ಅವ್ರಿಗೆ ಟಿಕೆಟ್ ಕೊಟ್ಟಿದ್ ಯಾಕೆ ಈ ಸಂದರ್ಭದಲ್ಲಿ? ನೋಡಿ, ಮಾನ್ಯ ಸಾದಿಕ್ ಪೈಲ್ವಾನ್ ಅವರು ಬಹಳ ಹಿರಿಯ ನಾಯಕರು. ಅವರು ಸುಮಾರು 2-3 ಸಲ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು 2-3 ಸಲ ನಾನು ಆಕಾಂಕ್ಷಿ ಆಗಿದ್ದೀನಿ ಅಂತ ಅವರು ಹೇಳಿದ್ದಾರೆ. ಸೊ ಅವ್ರ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಈ ಉಪಚುನಾವಣೆಗೆ ಹೋಗ್ತಾ ಇದೆ. ನಾನು ಮೊದಲೇ ನಿಮಗೆ ಹೇಳಿದ್ದೇನೆ, ಉಪಚುನಾವಣೆಯಲ್ಲಿ ಕೆಲವೊಂದು ಗೆಲುವಿಗೆ ಮಾನದಂಡಗಳನ್ನು ನಾವು ಮಾಡಬೇಕಾಗ್ತದೆ. ಯಾವ ಕುಟುಂಬಕ್ಕೆ ಸಂಬಂಧಿಸಿದಂತಹ ಅಭ್ಯರ್ಥಿಯ ಸಾವು ಆಗುತ್ತೆ, ಅವರಿಗೆ ಕೊಟ್ಟರೆ ಎಲ್ಲೋ ಒಂದು ಕಡೆ ಅನುಕಂಪದ ಅಲೆ, ಸಹಾನುಭೂತಿಯ ಅಲೆ ಅಂತ ಒಂದು ಆ ಪ್ಯಾರಾಮೀಟರಲ್ಲಿ ಕೆಲವೊಂದು ನಿರ್ಣಯಗಳನ್ನು ಗೆಲುವು ಮಾನದಂಡವಾಗಿ ನಾವು ಇಟ್ಕೊಂಡು ಮಾಡಬೇಕಾಗ್ತದೆ. ನಮಗೆ ಅಲ್ಪಸಂಖ್ಯಾತ ಸಮುದಾಯದವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ವಿಶೇಷವಾಗಿ ನಾವು ಒಲವು ತೋರಿಸ್ತೇವೆ ಅಂದರೆ, ನಾವು ಯಾವ ಸಮಾಜ ಅನ್ಯಾಯಕ್ಕೆ ಒಳಗಾಗಿದೆ, ಶೋಷಣೆಗೆ ಒಳಗಾಗಿದೆ, ತುಳಿತಕ್ಕೆ ಒಳಗಾಗಿದೆ, ಅಂತಹವ್ರಿಗೆ ನ್ಯಾಯ ಕೊಡಿಸೋದೇ ಕಾಂಗ್ರೆಸ್ ಪಕ್ಷದ ಕೆಲಸ. ಇವತ್ತು ನಾವು ಯಾಕೆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ನಾವು ಜಾಸ್ತಿ ಒಲವನ್ನು ಕೊಡ್ತೀವಿ, ಇವರು ಅದಕ್ಕೆ ತುಷ್ಟೀಕರಣ ಹೇಳ್ತಾರಂದ್ರೆ, ಇವತ್ತು BJP ಅವರಿಗೆ ಅಲ್ಪಸಂಖ್ಯಾತರ ಬಗ್ಗೆ ತೇಜೋವಧೆ ಮಾಡೋದಾಗಿರಲಿ, ಅವ್ರಿಗೆ ಅವಹೇಳನ ಮಾಡೋದಾಗಿರಲಿ, ಅವರಿಗೆ ತೊಂದರೆ ಕೊಡುವಂಥದ್ದಾಗಿರಲಿ, ಅಥವಾ ಅವ್ರು ಎಲ್ಲೋ ಒಂದು ಕಡೆ ಕಿರುಕುಳ ಕೊಡುವಂಥದ್ದಾಗಿರಲಿ, ಆ ಕೆಲಸವನ್ನು BJP ಅವರು ದಿನನಿತ್ಯ ಮಾಡ್ತಾರೆ. ಅವರಿಂದ ರಕ್ಷಣೆ ಕೊಡೋದಕ್ಕಾಗಿ ನಾವು ಅಲ್ಪಸಂಖ್ಯಾತರ ಸಮುದಾಯದ ಜೊತೆನಲ್ಲಿ ನಿಲ್ಲುವಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಸೊ ಇವತ್ತಿಲ್ಲ ನಾಳೆ ಅಲ್ಪಸಂಖ್ಯಾತರಿಗೆ ತಾವು ಹೇಳಿದ್ರಿ ಯಾಕೆ ಅವರಿಗೆ ಅವಕಾಶ ಕೊಡಲಿಲ್ಲ ಅಂತ. ಬಹಳಷ್ಟು ಅವಕಾಶಗಳು ಇವತ್ತಿಲ್ಲ ನಾಳೆ ಬರ್ತದೆ. ಯಾಕೆಂದ್ರೆ ಈ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬಹಳಷ್ಟು ಅವಕಾಶಗಳು ಸಿಗುತ್ತೆ. ಕಡೆನಲ್ಲಿ ಸಮರ್ಥ ಶಾಮನೂರು ಅವರಿಗೆ ಇನ್ನೂ ಅವಕಾಶಗಳು ಸಿಗುತ್ತೆ. ಏಜ್ ಇದೆ, ಜೊತೆಯಲ್ಲಿ ಇನ್ನೂ ಅನುಭವವನ್ನ ಕಲ್ತ್ಕೊಳ್ಬೇಕು, ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸ್ ಗಳು ಬೇಕು. ಅದನ್ನ ಹೊರತುಪಡಿಸಿ ಇವ್ರಿಗೆ ಅನುಭವ ಇತ್ತು, ಎಲ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿತ್ತು. ಆದ್ರೂ ಕೂಡ ಇವರಿಗೆ ಟಿಕೆಟ್ ಕೊಡ್ಲಿಲ್ಲ. ಎಲ್ಲೋ ಒಂದ್ ಕಡೆ ತೋಳ್ಬಲ ಆಗಿರ್ಬೋದು, ಹಣಬಲ ಆಗಿರ್ಬೋದು, ಮನೆತನದ ಬಲ ಆಗಿರ್ಬೋದು, ಈ ಎಲ್ಲಾ ಬಲಗಳನ್ನ ಮನಸ್ಸಲ್ಲಿಟ್ಕೊಂಡು ಅನುಕಂಪದ ಅಲೆ ಟಿಕೆಟ್ ಕೊಟ್ಟಿರುವಂತ ಚಾನ್ಸಸ್ ಇದೆಯಾ ಸರ್? ಅಲ್ಲ, ಖಂಡಿತವಾಗ್ಲು. ಇನ್ನೇನು ಈಗ ನೋಡಿ, ಕುಟುಂಬದ ರಾಜಕೀಯ ಅನ್ನುವಂಥದ್ದು ನಾನು ಆಗ್ಲೇ ಹೇಳ್ದಂಗೆ ಅದೇ ಕ್ರೈಟೇರಿಯಾ ಇಟ್ಕೊಂಡು ಉಮೇಶ್ ಮೇಟಿ ಅವ್ರಿಗಾಗಿರ್ಬೋದು ಅಥವಾ ಇಲ್ಲಿ ಸಮರ್ಥ ಶಾಮನೂರು ಕೊಟ್ಟಿರುವಂಥದ್ದು. ನಾವು ಹೇಳ್ತಿರೋವಂಥದ್ದು ನೋಡಿ, ಈಗ ಚುನಾವಣೆ ವಿಚಾರದಲ್ಲಿ ಖಂಡಿತವಾಗ್ಲೂ ಬಹಳ ರೀತಿಯ ಭ್ರಷ್ಟಾಚಾರ, ಕಮಿಷನ್ ಇರ್ಬೋದು, ಈ ರೀತಿ ಅನೇಕ ಲೋಪದೋಷಗಳು ಸರ್ಕಾರದಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಇದುವರೆಗೂ ಇವರು ಕುರ್ಚಿ ಕಿತ್ತಾಟದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಯಾವ ಅಭಿವೃದ್ಧಿ ಕೆಲಸ, ಮೊನ್ನೆ ಬಾಗಲಕೋಟೆಗೆ RB ತಿಮ್ಮಾಪುರ ಅವರು ಹೋದಂಥ ಸಂದರ್ಭದಲ್ಲಿ ಜನ ಚೀಮಾರಿ ಹಾಕಿ ಕಳಿಸಿರುವಂಥದ್ದು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ. ಮತ್ತೆ ಇವಾಗ ಸಮರ್ಥ ಶಾಮನೂರು ಅವರು ಸಮರ್ಥರ ಇಲ್ವಾ ಅದು ಬೇರೆ ಪ್ರಶ್ನೆ. ನಾವು ಹೇಳುವಂಥದ್ದು ಯಾವ ರೀತಿ ನಾನು ಆಗ್ಲೇ ಹೇಳ್ದಂಗೆ ದಲಿತರನ್ನ, ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ರಾಜಕೀಯಕ್ಕೋಸ್ಕರ ಉಪಯೋಗಿಸ್ಕೊಳುತ್ತೆ. ಮತ್ತೆ ಈಗ ಕಾಂಗ್ರೆಸ್ ವಕ್ತಾರು ಹೇಳ್ತಿದ್ರು, ಮುಸಲ್ಮಾನರ ಮೇಲೆ ನೀವು ಇದು ಮಾಡ್ಬಿಡ್ತೀರಾ ಅಂತ. ಇವತ್ತರೆಗೂ ಏನಾಗ್ಬಿಟ್ಟಿದ್ದಾರೆ ಈ ದೇಶದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿರೋದೇ ನಾವು. ಈಗ ನೀವೇನ್ ಬಾರಿ ಟಿಕೆಟ್ ಕೇಳಿಸ್ಕೋಬೇಕು ಇರ್ಷದ್ ಅವರೇ, ನೀವು ಮಾತಾಡೋದನ್ನ ಕೇಳಿದಾಗ ನೀವು ಕೇಳಿಸ್ಕೋಬೇಕು. ಈಗ ನೀವೇನ್ ಬಾರಿ ಸಾದಿಕ್ ಪೈಲ್ವಾನ್ ತಲೆ ಮೇಲೆ ಕೂರಿಸ್ಕೊಂಡು ನೋಡಿ ಕಾಂಗ್ರೆಸ್ ಅವ್ರು ಹೆಂಗ್ ಬಲಿ ಕೊಡ್ತಾರೆ ಅಂದ್ರೆ, ಇದರ ಮುಸ್ಲಿಂ ತಗೊಂಡ್ಬಿಟ್ರೆ ಪಾಪ ಇರ್ಷದ್ ಅಂತವ್ರನ್ನ ಕರ್ಸ್ಬಿಟ್ಟು ಬಲಿ ಕೊಟ್ಬಿಡ್ತಾರೆ. ಮಾತಾಡ್ಲಿ ಮುಸಲ್ಮಾನರು, ಅವ್ರವ್ರು ಹಚ್ಬಿಡೋದು ಅವ್ರವ್ರಿಗೆ. ಪಾಪ ಇದೇ ಕಾಂಗ್ರೆಸ್ನ ಡ್ಯುಯಲ್ ಪಾಲಿಟಿಕ್ಸ್, ಕಾಂಗ್ರೆಸ್ನ ಕಾಣದ ಮುಖ ಏನು ಅಂತಂದ್ರೆ ಹಿಂಗೆ ಪಾಪ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಇವತ್ತು ಮುಸಲ್ಮಾನ್ ನೋಡಿ, ಇರ್ಷದ್ ಅವ್ರು ಏನ್ ಹೇಳ್ಬೋದು, ಕಾಂಗ್ರೆಸ್ ಅವ್ರು ಏನ್ ಹೇಳ್ಬೋದ್ರಿ, ಅಲ್ಲಿ ದಾವಣಗೆರೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತ ಗ್ರೌಂಡ್ ಅಲ್ಲಿ ಮುಸಲ್ಮಾನ್ ಬಂಧುಗಳೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಾದಿಕ್ ಪೈಲ್ವಾನ್ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಹಿಂದೆ ತಗೊಳ್ಳೋದಿಲ್ಲ, ಯಾರು ಏನೇ ನನಗೆ ಇದು ಮಾಡಿದ್ರು ಕೂಡ ನಾನು ಒಪ್ಪೋದಿಲ್ಲ ಅಂತ. ಹಾಗಾಗಿ ಮುಸಲ್ಮಾನರು ಕೂಡ ಪ್ರಬುದ್ಧರಾಗ್ತಾ ಇದ್ದಾರೆ. ಸ್ವಲ್ಪ ಕಾಂಗ್ರೆಸ್ ಅಲ್ಲಿರೋ ಮುಸಲ್ಮಾನರು ಪ್ರಬುದ್ಧರಾಗಿ ಯೋಚನೆ ಮಾಡಬೇಕು. BJP ಬಂದ್ಬಿಟ್ರೆ ಯಾರನ್ನೇನ್ ಪಾಕಿಸ್ತಾನಕ್ಕೆ ಕೇಳಿಸ್ಕೊಳ್ಳಿ, ಪಾಕಿಸ್ತಾನ ಜಿಂದಾಬಾದ್ ಅದು ರಾಷ್ಟ್ರ, ಅದು ಶತ್ರು ರಾಷ್ಟ್ರ. ಹಿನ್ನೆಲೆ ಇದೆ
ಶತ್ರು ರಾಷ್ಟ್ರದ ಹೆಸರನ್ನ ಅತಿ ಹೆಚ್ಚು ತೆಗೆದುಕೊಂಡು ನೀವು ಮತಗಳನ್ನ ನೀವು ಪಡಿತಾ ಇರೋದು. ಅದು ಶತ್ರು ರಾಷ್ಟ್ರದ ಹೆಸರು ಯಾಕೆ ನೀವು ಪದೇ ಪದೇ ಹೇಳ್ತೀರಾ? ಶತ್ರು ರಾಷ್ಟ್ರದ ಹೆಸರು ಯಾಕೆ ಪದೇ ಪದೇ ಹೇಳ್ತೀರಾ? ಈ ದೇಶದ ಬಗ್ಗೆ ಗೌರವ ಇಲ್ವಾ ನಿಮ್ಗೆ? ಖುಷಿ ರಾಷ್ಟ್ರವಾದ ಬಗ್ಗೆ ಮಾತಾಡ್ತೀರಿ, ಖುಷಿ ರಾಷ್ಟ್ರವಾದ ಬಗ್ಗೆ ಮಾತಾಡ್ತೀರಿ. ಆ ಶತ್ರು ರಾಷ್ಟ್ರದ ಬಗ್ಗೆ ಯಾಕೆ ನೀವು ಪದೇ ಪದೇ ಮಾತಾಡ್ತೀರಿ? ಆ ರಾಷ್ಟ್ರದ ಬಗ್ಗೆ ಮಾತಾಡಿದ್ರೆ ನೀವು ಮತಗಳು ಪಡೆಯೋದು. ನಾಗೇಂದ್ರ ಸರ್, ನಾನು ಈ ಸಂದರ್ಭದಲ್ಲಿ ಒಂದು ಕ್ವಶನ್ ಕೇಳ್ತೀನಿ. ಲಾಸ್ಟ್ ಟೈಮ್ 2023ರ ಸಂದರ್ಭದಲ್ಲಿ ಮತವನ್ನ ತೆಗೆದುಕೊಂಡಿತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು ಅಮನುಲ್ಲಾ ಖಾನ್ ಅನ್ಸುತ್ತೆ. ಆ ಸಂದರ್ಭದಲ್ಲಿ 1296 ಮತ, ಅಂದ್ರೆ 1% ತೆಗೆದುಕೊಂಡಿದ್ದಂಥದ್ದು ಮತನ. ಇದೀಗ ನೀವು ಮೈತ್ರಿಯನ್ನ ಮಾಡ್ಕೊಂಡಿದ್ದೀರಾ ಇವ್ರ ಜೊತೆ, ನಿಮ್ಮಿಂದ ಬಿಜೆಪಿಗೆ ಏನ್ ಅನುಕೂಲ ಆಗುತ್ತೆ? 1% ಅಷ್ಟೇ ಅಲ್ವಾ ಮತ ತೆಗೆದುಕೊಂಡಿದ್ದು ನೀವು? ಮೇಡಮ್, ಈ ಸತಿ ಸರ್ಕಾರ ನಡ್ಕೊಂಡಂತ ನಡೆಗಳಿದಾವಲ್ಲ ರಾಜ್ಯದಲ್ಲಿ, ಅದನ್ನ ಬದಲಾಯಿಸ್ಬೇಕಂತ ಇವತ್ತು ನಾವು NDA ಸರ್ಕಾರ ಮಾಡ್ಕೊಂಡು ಹೋಗ್ತಾ ಇರೋದು. ಜನಕ್ಕೆ ಅಭಿವೃದ್ಧಿ ಬೇಕಾಗಿದೆ, ಕರ್ನಾಟಕ ಜನಕ್ಕೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾಗಿದೆ. ಇಲ್ಲಿ ಉತ್ತರ ಕರ್ನಾಟಕ ಒಂದು, ದಕ್ಷಿಣ ಕರ್ನಾಟಕ ಒಂದು ವಿಭಾಗಗಳು ಮಾಡಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಹೋದ ಸದನಗಳನ್ನ ನಿಂತ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮದ ಸದನ ಮಾಡದೆ ಜಗಳ ಮಾಡ್ಕೊಂಡು ಬರೋವಂಥದ್ದು ಕಾಂಗ್ರೆಸ್ ಸರ್ಕಾರದ ಒಂದು ರೀತಿಯಾಗಿ ಹೋಗಿದೆ. ಇವತ್ತು ಏನು NDA ಮಾಡ್ತಾ ಇದೀವಿ, ನಾವು ಬದಲಾವಣೆ ತರಬೇಕಾಗಿದೆ. ಇವತ್ತು ಅಭಿವೃದ್ಧಿ ಬೇಕಾಗಿದೆ ನಮಗೆ. ಇವತ್ತು ಗಾತ್ರದ ಬಜೆಟ್ಗಳು ಮಾತ್ರ ಮಂಡನೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಒಂದೇ ಒಂದು ಇಲಾಖೆಯಲ್ಲಿ ಎಲ್ಲ ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ. ಅಧಿಕಾರಿಗಳು ಕಂಟ್ರೋಲೇ ಇಲ್ಲ. ಇವತ್ತು ಸದನದಲ್ಲಿ ನೋಡಿದ್ರೆ ಸ್ಪೀಕರ್ನ ಅಡ್ಡಾಕೊಂಡು ಕೇಳೋಂತ ಸೀನಿಯರ್ ಲೀಡರ್ ಇದ್ದಾರೆ, ನೀವು ನೋಡಿದಿರಿ. ಸ್ಪೀಕರ್ನ ಅಡ್ಡಾಕೊಂಡು ಕೇಳೋದು ನೋಡಿದೀವಿ, ಗವರ್ನರ್ ಅಡ್ಡಾಕೊಂಡು ವಾರ್ನಿಂಗ್ ಮಾಡಿರೋದು ನೋಡಿದ್ವಿ. ಸ್ಪೀಕರು ಮತ್ತೆ ಅವ್ರದೇ ಶಾಸಕರು ಸಚಿವರು ಉತ್ತರ ಕೊಡಲಿದ್ರೆ ಸಭಾತ್ಯಾಗ ಮಾಡಿ ಎದ್ದೋಗುವಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಬಂದು ನಿಂತಿದೆ. ಸೊ ಇಂಥ ಸಂದರ್ಭದಲ್ಲಿ NDA ಸರ್ಕಾರ ಬಿಜೆಪಿಗೆ ಸಂಪೂರ್ಣವಾಗಿ ನಾವು ಸಹಕಾರ ಕೊಟ್ಟು ಬದಲಾವಣೆ ಆಗಬೇಕಾಗಿದೆ. ಇವತ್ತು ದಾವಣಗೆರೆಯಲ್ಲಿ ಜನ, ಇವತ್ತು ಮುಸಲ್ಮಾನ್ ಜನ, ಮುಸಲ್ಮಾನ್ ಸಮುದಾಯ ಜನ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಸತಿ ಕಾಂಗ್ರೆಸ್ ನಾವು ಓಟ್ ಹಾಕಲ್ಲ, ನಮ್ಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತ ಪ್ರತಿ ಸಾರಿ ಕೂಡ ಮೋಸ ಆಗಿದೆ ಅಂತ ನೋಡಿ. ಇವತ್ತು ಸಾದಿಕ್ ಪೈಲ್ಮನ್ ಕೇಳಕ್ಕೂ ಅಲ್ಲಿ ಒಂದು ಕಾರಣ ಇದೆ. ಇಷ್ಟು ಸರಿ ಇವತ್ತು ಶಾಮನೂರು ಶಿವಶಂಕರ್ ಬಗ್ಗೆ ಗೆದ್ಕೊಂಡ್ ಬಂದಾಗ ಸಾದಿಕರ್ದು ಎಲ್ಲೂ ಕೂಡ ಒಂದೇ ಒಂದು ಪ್ರಚಾರ ಇರಲಿಲ್ಲ, ನಮ್ಮ ಟಿಕೆಟ್ ನಾವು ಆಕಾಂಕ್ಷೆ ಅಂತ ಹೇಳಿರಲಿಲ್ಲ. ಇವತ್ತು ಶಾಮನೂರು ಶಿವಶಂಕರ್ ಒಬ್ಬರು ಹೇಳಿದ್ರು, ಅವರೇ ಸ್ವತಃ ಏನ್ ಹೇಳಿದ್ರು, ನಾನು ತದನಂತರ ಆದ್ಮೇಲೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕಂತಾನೆ ಹೇಳಿದ್ರು. ಅದನ್ನ ಇವತ್ತು ಎಲ್ಲಿ ಪಾಲನೆ ಮಾಡ್ತಾ ಇದ್ರಿ? ಅವ್ರ ಮನೆಯವರಾಗ್ಲಿ ಎಲ್ಲಿ ಪಾಲನೆ ಮಾಡ್ತಾರೆ? ಶಾಮನೂರು ಶಿವಶಂಕರ್ ಕುಟುಂಬದವರಾಗ್ಲಿ ಅದನ್ನ ಎಲ್ಲಿ ಪಾಲನೆ ಮಾಡ್ತಾ ಇದ್ರೆ? ಇವತ್ತು ಆ ಸಮುದಾಯ ಮತ್ತೆ ಏನೊಂದು ದಲಿತ ಸಮುದಾಯ ಸಂಪೂರ್ಣವಾಗಿ ಈ ಒಂದು ಸಮರ್ಥನ ಸೋಲ್ಸದಲ್ಲಿ ಒಂದು ದೊಡ್ಡ ಹೆಜ್ಜೆ ಅಂತ ಹಾಕುತ್ತೆ ಅಂತ, ಒಂದು ಬದಲಾವಣೆ ಅಂತ ಆಗುತ್ತೆ ಅಂತ ಕಾಣಿಸ್ತಾ ಇದೆ ಮೇಡಮ್. ಎಸ್ ಸರ್, ಇವಾಗ ಅವರು ಹೇಳ್ತಾ ಇದ್ರು, ನಾನು ಮೊದಲನೆಗೆ ಇಂಟ್ರೊಡಕ್ಷನ್ ಕೊಡ್ತಂತ ಸಂದರ್ಭದಲ್ಲಿ ಕೂಡ ನಾನು ಇದೇ ಮಾತನ್ನ ಹೇಳಿದೆ. ಯಾಕಂತಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಇದ್ದಂತ ಸಂದರ್ಭದಲ್ಲಿ ಕೂಡ ಒಂದು ಮಾತನ್ನ ಕೊಟ್ಟಿದ್ದಾರೆ, ನನ್ನ ನಂತರ ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡ್ತೀವಿ, ಅವರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತ. ಆದ್ರೆ ಅವರು ನಿಧನರಾದ ನಂತರ ಎಲ್ಲೋ ಒಂದ್ ಕಡೆ ಅವರ ಮನೆತನ ಕೂಡ ಅವ್ರು ಕೊಟ್ಟಂತ ಮಾತನ್ನ ಮುರಿಯುವಂತ ಕೆಲಸ ಮಾಡ್ತಾ ಇದೆಯಾ ಅಥವಾ ಉಳಿಸ್ಕೊಳ್ಳಿಲ್ವಾ? ನೋಡಿ, ನನಗೆ ಒಂದು ಆಶ್ಚರ್ಯ ಏನಾಗ್ತಾ ಇದೆ ಅಂದರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಮುಂಚೆ ಇದನ್ನು ಹೇಳ್ತೇನೆ ನಾನು. ಬೆಳಿಗ್ಗೆ ಎದ್ದರೆ ಒಂದು ವಿಶೇಷ ಸಮುದಾಯ ಗುರಿ ಮಾಡಿ ವಿಷ ಕಾರುವಂತಹ ಜನ ಇವತ್ತು ಈ ಅಲ್ಪಸಂಖ್ಯಾತರಿಗೆ ಮತ್ತು ಮುಸಲ್ಮಾನರ ಬಗ್ಗೆ ಇಷ್ಟು ಕಾಳಜಿ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಚರ್ಚೆ ಮಾಡಬೇಕು. ಬೆಳಗಿಂದ ಸಾಯಂಕಾಲ ಬರೀ ವಿಷ ಬೀಜ ಮಾಡಿರೋದು. ನಿಮ್ಮ ಅಜೆಂಡಾನೇ ಅದು, ಸಿದ್ಧಾಂತನೇ ಅದು. ಜಾತಿ ಜಾತಿಗಳ ಮಧ್ಯದಲ್ಲಿ, ಜನಾಂಗದ ಮಧ್ಯದಲ್ಲಿ ವಿಷ ಬೀಜ ಬಿತ್ತೋದು, ಧರ್ಮಾಧಾರಿತ ರಾಜಕಾರಣ ಮಾಡೋದು, ಭಾವನೆಗಳನ್ನ ಕೆರಳಿಸೋದು. ಅಲ್ಲ ನೋಡಿ, ಪೊಲೀಸ್ ಸ್ಟೇಷನ್ ಸುಡ ತಪ್ಪ ಸರಿನಾ? ಪೊಲೀಸ್ ಸ್ಟೇಷನ್ ಸುಡ ತಪ್ಪ ಸರಿನಾ? ಬಾಗಲಕೋಟೆ ಶಿವಾಜಿ ಮಹಾರಾಜ್ ಜಯಂತಿ ಮೇಲೆ ಚಪ್ಪಲಿ ಹಾಕಿ ತಪ್ಪ ಸರಿನಾ? ಹೇಳ್ರಿ, ಲಾಜಿಕಲ್ ಆಗಿ ಮಾತಾಡಿ. ಧ್ವಜವನ್ನ ಹಾರಿಸ್ತಾರೆ. ಇಂತ ಮನಸ್ಥಿತಿ ಹೇಳ್ರಿ, ಏನ್ ಮಾತಾಡ್ತೀರಿ? ಜನ ನೋಡ್ತಾ ಇದ್ದಾರೆ. ಜನ ನೋಡಿ, ಮುಸಲ್ಮಾನರನ್ನ ವಿರೋಧ ಮಾಡಿದೀವಿ. ಉದಾಹರಣೆ ಕೊಡಿ. ನಿಮಗೆ ಪ್ರಶ್ನೆಯನ್ನ ನೇರವಾಗಿ ಕೇಳಿ ಅನ್ಸುತ್ತೆ ಇರ್ಷಾದ್ ಸರ್. ಮನೆತನ ಇದೀಗ ಕೊಟ್ಟ ಮಾತನ್ನ ಮರೀತಾ ಇದೆ ಅನ್ನುವಂತ ಪ್ರಶ್ನೆ ನನ್ನ ಪ್ರಶ್ನೆ ನೇರವಾಗಿತ್ತು. ಡೈವರ್ಟ್ ಆಗೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ಟಿಕೆಟ್ ಡಿಕ್ಲೇರ್ ಮಾಡೋ ಮುಂಚೆ ಎಲ್ಲ ಸಮುದಾಯದವರನ್ನ, ಎಲ್ಲ ನಾಯಕರುಗಳನ್ನ, ಅಲ್ಲಿರುವಂತಹ ಸ್ಥಳೀಯ ನಾಯಕರನ್ನ, ಮತ್ತೆ ಏನು ಲೆಜಿಸ್ಲೇಟಿವ್ ಫೋರಮ್ ಇದೆ ಅವ್ರನ್ನ, ನಮ್ಮ ಸಮುದಾಯದ ಲೆಜಿಸ್ಲೇಟಿವ್ ಫೋರಮ್ ಅಲ್ಪಸಂಖ್ಯಾತರದ್ದು, ಎಲ್ಲರನ್ನ ಕರೆದು ಒಮ್ಮತದಿಂದ, ಸಹಮತದಿಂದ
ಯಾವ ರೀತಿ ಮಾಡಿದರೆ ಏನಾಗತ್ತೆ, ಗೆಲುವಿಗೆ ಯಾವುದು ಮಾನದಂಡ, ಎಲ್ಲವನ್ನ ಕುಲಂಕುಷ ಚರ್ಚೆ ಮಾಡಿ ಪರಾಮರ್ಶೆ ಮಾಡಿ ಒಂದು ವರದಿಯನ್ನು ಹೈಕಮಾಂಡ್ಗೆ ಕಳಿಸ್ತಾರೆ. ಇವತ್ತು ಹೈಕಮಾಂಡ್ ವರಿಷ್ಠರು ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ, ಪಕ್ಷದ ಹಿತದೃಷ್ಟಿಯಲ್ಲಿ ಕೈಗೊಂಡಿದ್ದಾರೆ. ಮಾನ್ಯ ಸಾದಿಕ್ ಪೈಲ್ವಾನ್ ಅವರು ಇವತ್ತು ನಾನು ಕಣದಲ್ಲಿ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಸಮಾಧಾನ ಮಾಡಿ ಅವ್ರಿಗೆ ಏನು ಗೌರವ ಕೊಡಬೇಕು, ಅವ್ರಿಗೇನು ಸ್ಥಾನಮಾನ ಕೊಡಬೇಕು, ನಮ್ಮ ಪಕ್ಷದವರು ಅವ್ರಿಗೆ ಕೊಡ್ತಾರೆ, ಒಂದು ವಿಶ್ವಾಸದಲ್ಲಿ ತೆಗೆದುಕೊಳ್ತಾರೆ. ಅದಕ್ಕೆ ಇವ್ರು ಯಾಕೆ ಇಷ್ಟು ಬಗ್ಗೆ ಸಾದಿಕ್ ಪೈಲ್ವಾನ್ ಬಗ್ಗೆ ಇವ್ರು ಮಾತಾಡೋದು? ಮಾತನ್ನ ಹೇಳಿರ್ತಾರೆ, ನೀವು ಅವರನ್ನ ಮನವೊಲಿಸಬೇಕು, ಅವರಿಗೆ ಸಮಾಧಾನ ಮಾಡಬೇಕು ಅಂತ. ಆದ್ರೆ ಈಗಲೂ ಕೂಡ ಯಾವುದೇ ರೀತಿಯಾದಂತ ಮನವೊಲಿಕೆಗೆ ಅವರು ಕೂಡ ಕೈ ಹಾಕಿಲ್ಲ. ಅವರಾಗಿರ್ಬೋದು, ರಿಜ್ವಾನ್ ಆಗಿರ್ಬೋದು, ಈ ಕಡೆನಲ್ಲಿ ಒಬ್ರು ಹೋಗಿ ಅವರನ್ನ ಮಾತನಾಡಿಸಿಲ್ಲ. ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿಸಿದ್ದಾರೆ, ಮಾತುಕತೆ ನಡೆದಿದೆ, ಅದು ಬೇರೆ ಪ್ರಶ್ನೆ. ಡೈರೆಕ್ಟ್ ಆಗಿ ಹೋಗಿ ಮಾತನಾಡಿಸಿದ್ದಾರೆ. ನೋಡಿ, ನಮ್ದು ಒಂದು ರಣತಂತ್ರ ಇದೆ. ನಾವು ಚುನಾವಣೆಗೆ ಎಲ್ಲ ಕಾರ್ಯತಂತ್ರ ರಣತಂತ್ರಗಳನ್ನ ನಾವು ಮಾಡ್ಕೊಂಡಿದೀವಿ. ಎಲ್ರಿಗೂ ಅವ್ರದೇ ಆದಂತಹ ಅಜೆಂಡಾವನ್ನು ಈಗಾಗಲೇ ನೀಡಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ ಎಲ್ಲವೂ ಇತ್ಯರ್ಥ ಆಗತ್ತೆ. ನಾವೇನು ಅಭಿವೃದ್ಧಿ ಕೆಲಸವನ್ನ ಮಾಡಿದೀವಿ, ಏನ್ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ಅತಿ ಹೆಚ್ಚು ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳು ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇದ್ದಾರೆ. ಮಹಿಳೆಯರು ದಕ್ಷಿಣ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಮಹಿಳೆಯರಾಗ್ಲಿ, ಕಾಂಗ್ರೆಸ್ ವಕ್ತಾರರ ವಾದ ಕೇಳಿದ್ರೆ ನನಗೆ ಒಂದು ಅಲ್ಲಿರುವಂತಹ ಅಭಿವೃದ್ಧಿ ಕೆಲಸದ ಮೇಲೆ ನಾವು ಚುನಾವಣೆಗೆ ಹೋಗ್ತೀವಿ. ನೋಡಿ, ನಾವು ಹಿಂದೂ ಮುಸ್ಲಿಂ ಮಾಡಿಕೊಂಡು ನಾವು ಚುನಾವಣೆಗೆ ಹೋಗೋ ಅವಶ್ಯಕತೆ ಇಲ್ಲ. ನಾವು ಅಭಿವೃದ್ಧಿ ಏನು ಮಾಡಿದೀವಿ, ಏನು ಇವತ್ತು ಕಟ್ಟಕಡೆಯ ನಾಗರಿಕನಿಗೆ ಇವತ್ತು ಏನು ಸರ್ಕಾರದ ಯೋಜನೆಗಳು ತಲುಪುವುದರಲ್ಲಿ ನಾವು ಕೆಲಸವನ್ನ ಮಾಡಿದ್ದೀವಿ, ಅದನ್ನು ಮುಂದೆ ಇಟ್ಕೊಂಡು ನಾವು ಚುನಾವಣೆಯನ್ನು ಎದುರಿಸ್ತೀವಿ. ಆಮೇಲೆ ಒಂದು ಮಾತು ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ. ಕಳೆದ 10 ವರ್ಷಗಳಲ್ಲಿ ನಡೆದ 25 ಉಪಚುನಾವಣೆಗಳಲ್ಲಿ ನಾವು 18 ಚುನಾವಣೆಗಳನ್ನ ನಾವು ಗೆದ್ದಿದ್ದೀವಿ. ಹಾಗಾಗಿ ನಮ್ಮದೇ ಆದಂಥ ರಣತಂತ್ರ ಇದೆ. ನಾವೇ ಒಂದು ಯಾವ ರೀತಿ ಚುನಾವಣೆಗೆ ಹೋಗ್ಬೇಕಂತ ಈಗಾಗಲೇ ನಾವು ಎಲ್ಲ ನಾಯಕರುಗಳು ಒಟ್ಟಾಗಿ ಒಂದಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತೀವಿ, ಅದನ್ನ ಗೆಲ್ಸ್ಕೊಂಡು ಬರ್ತೀವಿ. ಎಸ್ ಸರ್, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಇದೀಗ ದಾವಣಗೆರೆಯಲ್ಲಿ ಪತ್ರಕರ್ತರಾಗಿರುವಂತಹ ಫಕ್ರುದ್ದೀನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಾವು ಮತ್ತೆ ಸಂಪರ್ಕ ಮಾಡ್ತೀವಿ. ಸರ್, ನೀವೇನು ಹೇಳೋದಿಕ್ಕೆ ಹೊರಟ್ರಿ? ಈಗ ನೋಡಿ ಪಾಪ, ನನಗೆ ಕಾಂಗ್ರೆಸ್ ವಕ್ತಾರರ ಪರಿಸ್ಥಿತಿ ನೋಡಿದ್ರೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಬಿಸಿ ತುಪ್ಪ ನುಂಗಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ. ಹಂಗೆ ಪಾಪ ಈಗ ಅವ್ರ ಸಮಾಜದ ಬಗ್ಗೆ ಮಾತಾಡ್ಬೇಕಾ, ಸಮುದಾಯದ ಬಗ್ಗೆ ಅಥವಾ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮಾತಾಡ್ಬೇಕಾ? ಈಗ ಸಮಾಜನ ಬಿಟ್ಕೊಟ್ರೆ ನಾಳೆ ಮಸೀದಿಲಿ ಅವ್ರು ಮೌಲ್ವೀಕರಿಸಿ ಬುದ್ಧಿ ಹೇಳ್ತಾರೆ, ಯಾಕಪ್ಪ ನಿನಗೆ ಮಾತ್ರ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳ್ದಂಗೆ ನೀವು ಟಿಕೆಟ್ ಕೊಡ್ಸಲೇಬೇಕು ಅಂತ. ಈಗ ಪಾರ್ಟಿನ ಬಿಟ್ರೆ ನಾಳೆ ಅವ್ರ ಸ್ಥಾನಮಾನ ಕೂಡ ಯೋಚನೆ ಮಾಡಕತ್ತೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅದೆಲ್ಲ ಬಟಾಬೈಲಾಗಿತ್ತು ಮಾಧ್ಯಮದಲ್ಲಿ ಕೂಡ, ಏನಾದ್ರೂ ಈ ಬಾರಿ ಮುಸಲ್ಮಾನರಿಗೆ ಟಿಕೆಟ್ ಕೈ ತಪ್ಪಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ಹೇಗಾದ್ರೂ ಮಾಡ್ಲಿ. ಆ ಸಭೆಯಲ್ಲಿ ನಾನು ಇದ್ದೆ, ಆ ರೀತಿ ಏನು ಮಾತುಕತೆ ಆಗಿರಲಿಲ್ಲ. ದಯವಿಟ್ಟು ನೀವು ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ತಗೊಂಡು ಬಂದು ಏನು ವಿಷಯಗಳನ್ನು ಹೇಳೋದಕ್ಕೆ ಕೆಲಸ ಮಾಡಿ. ನಿಮ್ಗೆ ಈಗ ಬಿಸಿ ತುಪ್ಪ ನುಂಗಕ್ಕೂ ಆಗ್ತಲ್ಲ ಬಿಡೋಕ್ಕೂ ಆಗ್ತಲ್ಲ. ನಿಮ್ ಪರಿಸ್ಥಿತಿ ಹೆಂಗಿದೆ ನಾವು ಅರ್ಥ ಅನುಕಂಪ ಇದೆ ನಿಮ್ ಬಗ್ಗೆ ನಮ್ಗೆ. ಪಾಪ ಸಾದಿಕ್ ಪೈಲ್ವಾನ್ರನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಟಿಶ್ಯೂ ಪೇಪರ್ ತರ ಬಿಸಾಕಿದ್ರಲ್ವಾ, ಅದೇ ರೀತಿ ಮುಸಲ್ಮಾನರನ್ನ ಕೂಡ ಮಾಡ್ತಿರೋದು ಪಾಪ. ಅದು ನಿಮ್ಮ ಜಾಯಮಾನ. ಸಾವಿರಾರು ನೂರಾರು ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ ಬಗ್ಗೆ ಅನುಕಂಪ ಇದೆ, ನಮ್ಗೆ ಕಾಳಜಿ ಇದೆ. ನಿಮ್ ಪರಿಸ್ಥಿತಿ ಸಾದಿಕ್ ಪೈಲ್ವಾನ್ ಅವ್ರ ರೀತಿ ಆಗ್ಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಕೂಡ. ಹಾಗಾಗಿ ನೋಡ್ತಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಂಧುಗಳು ಕೂಡ ಅರ್ಥ ಮಾಡ್ಕೋಬೇಕು. ದಾವಣಗೆರೆ ದಕ್ಷಿಣದಲ್ಲಿ ಇರ್ತಕ್ಕಂಥ ಏನು ಮುಸಲ್ಮಾನರು ಬಹಳ ಪ್ರಬುದ್ಧವಾಗಿ ಮಾತಾಡಿದ್ದಾರೆ, ಈ ಬಾರಿ ಉಗಿದು ಆಚೆ ಕಳಿಸ್ತೀವಿ, ಕಾಂಗ್ರೆಸ್ ನ ಒದ್ದು ಆಚೆಗೆ ಹಾಕ್ತೀವಿ ಅಂತ. ಆ ರೀತಿ ಎಲ್ಲಾ ಕಡೆ 28 ಈ ಚುನಾವಣೆ ಕೂಡ ಅದಕ್ಕೆ ನಾಂದಿ. ಮುಸಲ್ಮಾನರು ಕೂಡ ಬುದ್ಧಿ ಕಲಿಸ್ತಾರೆ. ಎಸ್ ಸರ್, ನಾನು ನಿಮ್ಮ ಹತ್ರ ಮಾತನಾಡ್ತೀನಿ. ಇರ್ಷಾದ್ ಸರ್ ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ಅಂತ ಅಂದ್ರೆ, ನಾವು ಟಿಕೆಟ್ ಕೊಡೋದಕ್ಕಿಂತ ಮುಂಚಿತವಾಗಿ ಒಂದು ಸುದೀರ್ಘವಾದಂತಹ ಚರ್ಚೆ ಆಗತ್ತೆ, ನಾವು ಅವ್ರು ಮನವೊಲಿಸ್ತೀವಿ, ಜೊತೆಯಲ್ಲಿ ಎಲ್ಲವೂ ಕೂಡ ಆಗಿದ್ದಾದ್ಮೇಲೆ ಅದು ಹೈಕಮಾಂಡ್ ಅಂಗಳಕ್ಕೆ ಹೋಗುತ್ತೆ, ಯಾರ್ಯಾರಿದ್ದಾರೆ ಲೀಸ್ಟ್ ನಲ್ಲಿ ಅಂತ. ಅದಾದ್ಮೇಲೆ ಅವ್ರು ನಿರ್ಧಾರ ತೆಗೆದುಕೊಳ್ತಾರೆ ಅಂತ. ಆದ್ರೆ ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ, ಸಮರ್ಥ ಅವರು ಬಿ ಫಾರ್ಮ್ ಅನ್ನ ಕೊಡೋದಕ್ಕಿಂತ ಮುಂಚೆ ಹೋಗಿ ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಒಂದು ಹಿಂಟ್ ಅನ್ನ ಕೊಟ್ಟಿರುವಂತ ಚಾನ್ಸಸ್ ಇದೆಯಾ, ನಿಮ್ಗೆ ಕೊಡ್ತೀವಿ ಅಂತ, ಹಾಗಾಗಿ ಅವ್ರು ಹೋಗಿ ನಾಮಿನೇಷನ್ ಅನ್ನ ಫೈಲ್ ಮಾಡಿದಂತದ್ದ? ಇಲ್ಲ, ಈಗಾಗಲೇ ಅದ್ರ ಬಗ್ಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ಒಳ್ಳೆ ಗಳಿಗೆ ಇತ್ತು, ಒಳ್ಳೆ ಮುಹೂರ್ತ ಇತ್ತು, ಅದಕ್ಕಾಗಿ ನಾವು ಹೋಗಿ ನಾಮಿನೇಷನ್ ಅನ್ನ ಮಾಡಿದ್ದೀವಿ. ಆ ರೀತಿ ಏನಾದರೂ ಇದಾದ್ರೆ ನಾವು ಅದನ್ನ ಹಿಂಪಡೆಯೋದಕ್ಕೆ ಕೊಡೋದಕ್ಕಿಂತ ಮುಂಚೆ ಹೋಗಿ ನಾಮಿನೇಷನ್ ಅನ್ನ ಫೈಲ್ ಮಾಡುವಂತದ್ದು ಅಲ್ಲ. ನೋಡಿ, ಸಾದಿಕ್ ಅವರು ಮಾಡಿದ್ರು, ಇವರು ಮಾಡಿದ್ರು. ನೋಡಿ, ಅದ್ರ ಜೊತೆನಲ್ಲಿ ಬಿ ಫಾರ್ಮ್ ಅಟ್ಯಾಚ್ ಮಾಡುವವರೆಗೆ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗಲ್ಲ. ಹಾಗಾಗಿ ಅವ್ರು ಹೇಳಿದ್ದಾರೆ, ಈಗಾಗಲೇ ಅಧ್ಯಕ್ಷರು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅವ್ರು ಒಳ್ಳೆ ಮುಹೂರ್ತ ನೋಡಿ ಹಾಕಿದ್ದಾರೆ, ಅವಶ್ಯಕತೆ ಬಿದ್ದರೆ ಅವರು ಅದನ್ನ ವಾಪಸ್ ತಗೊಳ್ತೀವಿ ಅಂತ ಆ ಕಂಟೆಕ್ಸ್ಟ್ ಅಲ್ಲಿ ಅವ್ರು ಹೇಳಿದ್ರು. ಇವಾಗ ಅದೆಲ್ಲ ಮುಗಿದ ಅಧ್ಯಾಯ.
ಇವಾಗ ಮುಗಿದಿದೆ, ನಮ್ದು ಅಧಿಕೃತ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ. ಚುನಾವಣೆಗೆ ಈಗಾಗಲೇ ನಾವು ಎಲ್ಲ ರೀತಿ ಗೆಲುವು ನಾವು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ರಣತಂತ್ರವನ್ನು ಹಿಂಗ್ ಮಾಡಿದ್ದೀವಿ. ಕೊಟ್ಟಂತೆ ಕಾಣಿಸ್ತಾ ಇದೆ, ಅವ್ರಿಗೆ ಟಿಕೆಟ್ ಕೊಡೋದು ಖಚಿತ ಅಂತ. ಸರ್, ನಾನು ನಾಗೇಂದ್ರ ಸರ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಈ ಸಂದರ್ಭದಲ್ಲಿ. ಸರ್, ಎಲ್ಲೋ ಒಂದು ಕಡೆ ತ್ರಿಕೋನ ಸ್ಪರ್ಧೆ ಅನ್ನೋದು ಏರ್ಪಡ್ತಾ ಇದೆ. ಒಂದ್ ಕಡೆನಲ್ಲಿ ಆಡಳಿತ ಪಕ್ಷ ಇರುವಂತದ್ದು ಕಾಂಗ್ರೆಸ್ ಅವರು, ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ, ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಇಫ್ ಇನ್ ಕೇಸ್ ಏನಾದ್ರೂ ಕಾಂಗ್ರೆಸ್ ಸೋತ್ರೆ ಅಲ್ಲಿರುವಂತಹ ಸಿಚುಯೇಷನ್ ಹೇಗಿರ್ಬೋದು ಬಿಜೆಪಿ ಗೆದ್ರೆ? ಮೇಡಮ್, ಖಂಡಿತ ಗೆಲ್ಲೇಬೇಕಾಗಿದೆ ಬಿಜೆಪಿ. ಯಾಕಂದ್ರೆ ಇವತ್ತು ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಕೊಟ್ಟಂತ ಮಾತನ್ನ ತಪ್ಪಿ ನಡೆದಿದೆ. ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು ಅಂತ ಒಂದು ಸೀನಿಯರ್ ಲೀಡ್ರು ಬಹಿರಂಗವಾಗಿ ಹೇಳಿರೋ ಮಾತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಮನ್ನಣೆ ಕೊಡ್ತಾ ಇಲ್ಲ. ಇವತ್ತು ಅವ್ರ ಕುಟುಂಬದವರು ಕೂಡ ಅವ್ರಿಗೆ ಮನ್ನಣೆ ಕೊಡ್ತಾ ಇಲ್ಲ. ಆ ಸಮುದಾಯನ ಕಂಪ್ಲೀಟ್ ಆಗಿ ಇವತ್ತು ತಿರಸ್ಕಾರ ಮಾಡಿದೆ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಬಿಜೆಪಿ ಸರ್ಕಾರ ಗೆಲ್ಲೇಬೇಕಾಗುತ್ತೆ, ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಲೇಬೇಕು. ಅಲ್ಲಿ ಏನಿವತ್ತು ದಾಸಪ್ಪ ಕರಿಯಪ್ಪ ಕೊಟ್ಟಿದಾರಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತವ್ರು ಬೇಕಾಗಿದೆ. ಇವತ್ತು ಅಭಿವೃದ್ಧಿ ಮಾಡಕ್ ಬೇಕಾಗಿದೆ. ಇವತ್ತು ಫ್ಯಾಮಿಲಿ ರಾಜಕಾರಣಕ್ಕೆ ಬಂದ್ರೆ ಮಗನಿಗೆ ಹೇಳ್ತಾರೆ ಬಿಡ ನಾನು ನೋಡ್ಕೊಂತೀನಿ ತಂದೆ ಹೇಳ್ತಾರೆ. MP ನೋಡ್ಕೊಂತೀವಿ. ಮಗನಿಗೆ ಏನ್ ಅನುಭವ ಇದೆ? ಅನುಭವ ಬೇಕಲ್ಲ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಕ್ಕೆ. ಆ ಕ್ಷೇತ್ರದಲ್ಲಿ ಎಷ್ಟು ವೋಟಿಂಗ್ ಇದೆ ಅಂತಾನೆ ಇವತ್ತು ಸಮರ್ಥವ್ರು ಗೊತ್ತಿಲ್ಲ ಸರಿಯಾಗಿ. ಅಂತವ್ರು ಕರ್ಕೊಂಡ್ ಬಂದು ನೀವು ಎಲೆಕ್ಷನ್ ನಿಲ್ಲಿಸ್ತಾ ಇದ್ರಿ ಅಂದ್ರೆ ಏನ್ ಅಭಿವೃದ್ಧಿ ಮಾಡ್ತೀರಿ? ಇವತ್ತು ಬಿಜೆಪಿ ಕ್ಯಾಂಡಿಡೇಟ್ ನಿಜವಾದ ನಿಷ್ಠಾವಂತ ಕಾರ್ಯಕರ್ತನ ಗುರುತಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿರೋದು ಹೆಗ್ಗಳಿಕೆಯಾದ ವಿಚಾರ ಇದು. ಇವತ್ತು ದಾವಣಗೆರೆಗೆ ಒಂದು ಹೊಸ ತಿರುವು ಅಂತಾನೆ ಹೇಳ್ಬೋದಾಗಿದೆ ಮೇಡಮ್ ಈ ವಿಚಾರದಲ್ಲಿ. ಎಸ್, ಉತ್ಕರ್ಷ್, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕಂತಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗಿದ್ದಂಥದ್ದು ಅಲ್ಪಸಂಖ್ಯಾತರು, ಅವರಿಂದಲೇ ಹೆಚ್ಚಾಗಿ ಮತಗಳು ಹೋಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಚಾನ್ಸ್ ಅನ್ನ ಕೊಡಬಹುದಿತ್ತು, ಒಂದು ಚಾನ್ಸ್ ಅನ್ನ ಕೂಡ ಕೊಟ್ಟಿಲ್ಲ ಅಂತ ಹೇಳಿಕೊಳ್ಳುವಂತಹ ರಾಜಕಾರಣಿಗಳು ಕೂಡ ಅಲ್ಪಸಂಖ್ಯಾತರ ಲೆವೆಲ್ ಅಲ್ಲಿ ಬಂದಿಲ್ಲ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಈ ಒಂದು ಅವಕಾಶವನ್ನ ಉಪಯೋಗಿಸ್ಕೊಂಡು ಪೈಲ್ವಾನ್ ಅವ್ರಿಗೆ ಅವಕಾಶವನ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತಿದೆ. ಅಲ್ಲ ನೋಡಿ, ಅದನ್ನೇ ನಾವು ಪ್ರತಿ ಬಾರಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಅದನ್ನೇ. ಸಾದಿಕ್ ಪೈಲ್ವಾನ್ ಅವರೇ, ಅವ್ರಿಗೆ ನಾನು ಮೊನ್ನೆ ನಿಮ್ಮ ಮಾಧ್ಯಮದಲ್ಲೇ ನೋಡಿದಾಗ ಅವರೇ ಹೇಳಿದ್ರು ಕೊನೆ ತನಕ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಕಾಂಗ್ರೆಸ್ನ ಎಲ್ಲ ನಾಯಕರು ಹೇಳಿದ್ರು. ಆದ್ರೆ ಇವತ್ತು ಕೈ ತಪ್ಪಿದೆ, ಬೇಸರ ಇದೆ ಅಂತ. ಒಟ್ಟು ಏನಂತಂದ್ರೆ ನಮಗೆ ಖುಷಿ ಏನಂತಂದ್ರೆ ಕಾಂಗ್ರೆಸ್ನ ಏನೋ ಒಂದು ಗುಲಾಮಗಿರಿ ಮನಸ್ಥಿತಿ ಇದೆ. ಅಂದ್ರೆ ಒಂದು ಕುಟುಂಬಕ್ಕೆ ಒಂದು ರೀತಿಯ ಗುಲಾಮಿತನವನ್ನ ಮಾಡಿಕೊಂಡು ಒಬ್ಬ ಸಾದಿಕ್ ಪೈಲ್ವಾನ್ ಅವರು ಆ ಗುಲಾಮಿತನ ಸಾಕು, ಇನ್ನ ಕುಟುಂಬದ ಹೊರೆ ಹೊತ್ತಿದ್ದು ಇನ್ಮೇಲೆ ನಾನು ಸ್ವತಂತ್ರವಾಗಿ ನಾನು ಸ್ಪರ್ಧೆ ಮಾಡಿ ಒಂದು ಮುಸಲ್ಮಾನ್ ಸಮಾಜದ ಏನು ಅಸ್ತಿತ್ವ ಇದೆ ಅದನ್ನ ನಾನು ತೋರಿಸ್ತೀನಿ ಸಮಾಜದ ಮುಂದೆ ಅಂತ ಬಂದಿರತಕ್ಕಂಥದ್ದು. ಆಮೇಲೆ ವಿಶೇಷ ಏನು ಗೊತ್ತಾ, ಅನೇಕ ಜನ ಅಲ್ಲಿನ ಮುಸಲ್ಮಾನ್ ಕಮ್ಯುನಿಟಿಯ ಯುವಕರು ಬಿಜೆಪಿ ಪಾರ್ಟಿಯನ್ನು ಸೇರಿರುವಂತದ್ದು. ಬಿಜೆಪಿ ಪಾರ್ಟಿಗೆ ಬಂದು ಸೇರ್ಕೊಂಡು ನಾವು ಪಕ್ಷದ ಕೆಲಸ ಮಾಡಿ. ಯಾಕಂದ್ರೆ ನೋಡಿ, ಸದಾ ಸಿದ್ದರಾಮಯ್ಯನವರು ಅಹಿಂದ ಸಮಾಜ ಅಂತ ಹೇಳ್ತಾರಲ್ವಾ, ಹಾಗಾದ್ರೆ ಅವರೇ ಮುಂದೆ ನಿಂತು ಅಲ್ಲಿ 60 ಸುಮಾರು ಹೈಯೆಸ್ಟ್ ಮುಸ್ಲಿಂ ಪಾಪ್ಯುಲೇಷನ್ ಇರ್ತಕ್ಕಂಥ ತಾಲೂಕು ಅಂತ ನಾನು ಕೂಡ ನೋಡ್ತಾ ಇದ್ದೆ ಸರ್ವೆಯಲ್ಲಿ. ಹಾಗಾಗಿ ಅದೇ ಅಹಿಂದ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡದೆ ವಂಚಿಸಿರ್ತಕ್ಕಂಥದ್ದು. ಮತ್ತೆ ನಾವು ಅದೇ ಅಹಿಂದ ಸಮಾಜಕ್ಕೆ ಅಂದ್ರೆ ನಿಮಗೆ ನೆನಪಿಸ್ಬಿಡ್ತೀನಿ, ಯಾವ ವಾಲ್ಮೀಕಿ ಹಗರಣದಲ್ಲಿ ಕಾಂಗ್ರೆಸ್ ಅವರು ಆ ವಾಲ್ಮೀಕಿ ಸಮುದಾಯದ ಹಣವನ್ನ ನುಂಗಿ ಲೂಟಿ ಹೊಡೆದು ಹೊಟ್ಟೆ ತುಂಬಿಸ್ಕೊಂಡ್ರಲ್ವಾ, ಅದೇ ಸಮಾಜದ ಅದು ನೀವೇ ಮಾಡಿದ್ರೆ. ಬೋವಿ ಹಗರಣ ಮಾಡಿದ್ಯಾರೋ? ಯಾರ್ರಿ ಮಾಡಿದ್ರು? ಏನ್ ಮಾತಾಡ್ತಾರೆ ಬಿಡಿ. ಇರ್ಷಾದವ್ರೆ, ನಾನು ಹೇಳಿದೀನಿ ನಿಮ್ಮ ಬಗ್ಗೆ ನನ್ಗೆ ಅನುಕಂಪ ಇದೆ. ಕೇಳಿ, ನಿಮ್ ಬಗ್ಗೆ ನನ್ಗೆ ಅನುಕಂಪ ಇದೆ. ಕೇಳಿ ನಾನು ಲೆಟ್ ಮೀ ಫಿನಿಶ್. ಯಾವ ಸಮಾಜದ ಹಣವನ್ನ ನುಂಗಿ ಲೂಟಿ ಹೊಡೆದ್ರು ಅದೇ ಸಮಾಜದ ವ್ಯಕ್ತಿಗೆ ನಾವು ಟಿಕೆಟ್ ಕೊಟ್ಟಿದೀವಿ. ಆಮೇಲೆ ಪಾಪ ಈಗ ನನಗೆ ಮುಸಲ್ಮಾನ್ ಸಮಾಜದ ಬಂಧುಗಳಿಗಂತೂ ಬೆನ್ನಿಗೆ ನೇರವಾಗಿ ಕಾಂಗ್ರೆಸ್ ಚೂರಿ ಹಾಕಿದೆ. ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ಕೈ ತಪ್ಪಿಸಿರುವಂತದ್ದು. ಇರ್ಷಾದ್ ಅವ್ರ ಬಗ್ಗೆ ಸಾದಿಕ್ ಪೈಲ್ವಾನ್ ನೋಡ್ ಕಲ್ತ್ಕೊಳ್ಳಿ. ಸಾದಿಕ್ ಪೈಲ್ವಾನ್ ನೋಡ್ ಕಲ್ತ್ಕೊಳ್ರಿ ಯಾವ ರೀತಿ ಸವಾಲ್ ಹಾಕಿದ್ದಾರೆ, ಯಾವ ರೀತಿ ಮೋಸ ಮಾಡಿದ್ರಿ, ಯಾವ ರೀತಿ ಚೂರಿ ಹಾಕಿದ್ರಿ ಮುಸಲ್ಮಾನ್ ಸಮಾಜಕ್ಕೆ. ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯಾತೀತ ಸೆಕ್ಯುಲರ್ ರಾಷ್ಟ್ರ ಅಂತ ಹೇಳಿಕೊಳ್ಳುವಂತಹ ಕಾಂಗ್ರೆಸ್ ಇದೀಗ ರಾಜಪ್ರಭುತ್ವಕ್ಕೆ ಮಣೆ ಆಗ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾಗೇಂದ್ರ ಸರ್, ಏನ್ ಹೇಳ್ತೀರಾ? ಮೇಡಮ್ ನೋಡಿ, 2013 ಶಾಮನೂರು ಶಿವಶಂಕರಪ್ಪ ಅವರು 66,320 ಓಟ್ ತೆಗೆದ್ರು. ಅವಾಗ ನಿಂತಿದ್ದು 2013 ಕರೆಕಟ್ಟೆ ಸೈಯದ್ ಸೈಫುಲ್ಲಾ ಅಂತ ನಿಂತಿದ್ರು. ಅವಾಗ ಈ ಸಮುದಾಯ ಗೆಲ್ಸ್ಬೋದಾಗಿತ್ತು. ಆದ್ರೆ ಅಲ್ಲಿ ಹಿರಿಯಾದ ನಾಯಕರಿದ್ರಂತ ಒಂದು ಶಾಮನೂರು ಶಿವಶಂಕರಪ್ಪನ ಅವತ್ತಿಂದ ಕೇಳ್ಕೊಂಡ್ಬಂದಿದ್ದಾರೆ. ಎಷ್ಟು ಓಟ್ ಅಂತರದಾಗ ಗೆದ್ದಿದ್ದಾರೆ ಅಂದ್ರೆ 40,158 ಓಟ್ ಅಲ್ಲಿ ಗೆದ್ದಿದ್ದಾರೆ 2013. ಅದೇ ರೀತಿ 2018 ಶಾಮನೂರು ಶಿವಶಂಕರಪ್ಪ ಅವರು 71,361 ಓಟಲ್ಲಿ ಗೆದ್ದಿದ್ದಾರೆ. ಸೊ ಅಂತರ 15,884 ಓಟಲ್ಲಿ ಅಂತರದಿಂದ ಗೆದ್ದಿದ್ದಾರೆ. ಆಗ ಯಶವಂತರಾವ್ ಜಾವದ್ ನಿಂತಿದ್ರು, ಸೊ ಸೀನಿಯರು.
2023 ಶಾಮನೂರು ಶಿವಶಂಕರಪ್ಪ ಅವರು 84,298 ಓದಲ್ಲಿ ಗೆದ್ದಿದ್ರು. ಆಗ ಅಜಯ್ ಕುಮಾರ್ ಬಿಜಿ ಅವ್ರು ನಿಂತಿದ್ರು. ಸೊ ಅಂತರ ಅವ್ರದ್ದು 27,880 ಓಟಿಂದ ಗೆದ್ದಿದ್ರು. ಅಂದ್ರೆ ಅಲ್ಲಿನ ಒಂದು ಸಮುದಾಯ ಸಂಪೂರ್ಣವಾಗಿ ಶಾಮನೂರ ಶಿವಶಂಕರಪ್ಪ ಅವರಿಗೆ ಸಹಕಾರವಾಗಿ ನಿಂತಿತ್ತು. ಅವ್ರ ಇಚ್ಛೆ ಏನಿತ್ತಂದ್ರೆ ಇಷ್ಟು ಸರಿ ನಂಗೆ ಗೆದ್ದು ಬಂದಿರೋದು ಏನಾದ್ರು ಒಂದು ಋಣ ಅಂತ ಇದ್ರೆ ಅದು ಮುಸಲ್ಮಾನ್ ಸಮುದಾಯದವ್ರದ್ದು ಅಂತ ಇತ್ತು. ಆ ಒಂದು ಕರುಣೆ ಇಟ್ಕೊಂಡು ನಾನಿಲ್ಲ ಅಂತ ತದನಂತರ ನಾನೇನಾದ್ರು ಇಲ್ಲ ಅಂತ ಆದಾಗ ಇಲ್ಲವಂತ ಕಾಲದಲ್ಲಿ ಮುಸಲ್ಮಾನ್ ಸಮುದಾಯದವ್ರಿಗೆ ಟಿಕೆಟ್ ಕೊಡ್ಬೇಕಂತ ಒಂದು ಆಕ್ಷೇಪಣೆ ಇತ್ತು. ಇವತ್ತು ಅವ್ರು ಸ್ವತ್ತಿ ಸ್ವರ್ಗಕ್ಕೂ ಇದ್ದಾರೆ, ಆದ್ರೆ ಅವ್ರ ಮಾತು ನೆರವೇರ್ಸಕ್ಕೆ ಅವ್ರ ಕುಟುಂಬದವ್ರ ಕೈಯಿಂದ ಸಾಧ್ಯ ಇಲ್ಲ, ಮತ್ತೆ ಇದ್ ಕಡೆ ಕಾಂಗ್ರೆಸ್ ಅವ್ರ ಕೈಯಿಂದ ಸಾಧ್ಯ ಇಲ್ಲ. ಇವತ್ತು ಅದನ್ನ ನಿಭಾಯಿಸೋಕ್ಕೋಸ್ಕರ ಯಾರು ಬಿಟ್ಟಿದ್ದಾರೆ ಅಂದ್ರೆ ಬಂದೂಕ ತಗೊಂಡೋಗಿ ಜಮೀರ್ ಅಹಮದ್ ಖಾನ್ ಇಟ್ಬಿಟ್ಟು ನಿಮ್ಮನ್ನ ನೀವೇ ಹೊಡೀರಿ ಅಂತ ಬಿಡ್ತಾ ಇದ್ದಾರೆ. ಇವತ್ತು ವಕ್ತಾರರಾಗಿ ಇವತ್ತು ಇವರು ಕಳಿಸಿದ್ದಾರೆ. ಈ ರೀತಿ ಯಾರು ನೋಡಿದ್ರೆ ಇವತ್ತು ಆ ಸಮುದಾಯನ ಹೆಂಗೆ ಅವರು ತುಳಿತಾ ಇದ್ದಾರೆ ಅಂದ್ರೆ ಹೀನಾಯವಾದ ಪರಿಸ್ಥಿತಿ ಕಾಂಗ್ರೆಸ್ಗೆ ಇದು ಅಯ್ಯೋ ಅನಿಸ್ತಾ ಇದೆ, ಅಸಹಕಾರ ಅನಿಸ್ತಾ ಇದೆ. ಇವತ್ತು ನಿಷಾದ ನಾಗೇಂದ್ರ ಸರ್ ಜಮೀರ್ ಸರ್ ಬಗ್ಗೆ ಒಂದು ಮಾತು ಹೇಳಿದಾಗ ಮೊದಲಿಗೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಅಥವಾ ಉಪಚುನಾವಣೆಯ ದಿನಾಂಕ ಘೋಷಣೆ ಆಗೋದಕ್ಕಿಂತ ಮುಂಚಿತವಾಗಿ ಜಮೀರ್ ಅಹಮದ್ ಅವರು ಜೊತೆಲಿ SS ಮಲ್ಲಿಕಾರ್ಜುನ್ ಅವ್ರ ನಡುವೆ ಒಂದು ವಾಗ್ವಾದ ಕೂಡ ನಡೆಯುತ್ತೆ. ಒಂದ್ ಕಡೆನಲ್ಲಿ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ, SS ಮಲ್ಲಿಕಾರ್ಜುನ್ ಅವರು ನೀವಿದ್ರಲ್ಲಿ ಇನ್ವಾಲ್ವ್ ಆಗ್ಬೇಡಿ, ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಅಂತ ಕೂಡ ಹೇಳ್ತಾರೆ. ಅದಾದ ಮೇಲೆ ಎಲ್ಲೋ ಒಂದ್ ಕಡೆ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಜಮೀರ್ ಅಹಮದ್ ಅವರು ಈ ಕಡೆನಲ್ಲಿ ಸಮರ್ಥ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಒಳಗೆ ಅವ್ರಿಗೆಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕಿತ್ತು, ನಂಗೆ ಎಲ್ಲೋ ಒಂದ್ ಕಡೆ ಅದರಲ್ಲಿ ಫೇಲ್ಯೂರ್ ಆದೆ ಅಂತ ಅನ್ನಿಸ್ತಾ ಇದೆಯಾ? ಅದನ್ನ ಹೇಳ್ಕೊಳ್ಳೋದಿಕ್ ಆಗ್ತಾ ಇಲ್ಲ, ತೋರಿಸ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ನೋಡಿ, ಪಕ್ಷ ಒಂದು ಟಿಕೆಟ್ ಡಿಕ್ಲೇರ್ ಮಾಡೋ ಮೊದಲು ಬಹಳಷ್ಟು ಕೆಲಸಗಳಾಗಿರುತ್ತೆ, ಬಹಳಷ್ಟು ವಕ್ತವ್ಯಗಳು ಆಚೆ ಬಂದಿರುತ್ತೆ. ಆದರೆ ಮಾನ್ಯ ಹೈಕಮಾಂಡ್ದವರು ನಿರ್ಣಯ ತೆಗೆದುಕೊಂಡ್ಮೇಲೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ, ನಾನು ಕೇರಳ ಪ್ರವಾಸವನ್ನು ಮುಗಿಸ್ಕೊಂಡು ನಾನು ಅಲ್ಲೇ ಠಿಕಾಣಿ ಹಾಕ್ತೇನೆ, ಅಲ್ಲೇ ಹಾಕಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನ ಸಮರ್ಥರನ್ನ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಅವ್ರು ಈಗಾಗಲೇ ಅವರು ಹೇಳಿದ್ದಾರೆ. ಅದರ ಮೇಲೆ ನಾವು ತಿರ್ಗಾ ಸ್ಪಷ್ಟೀಕರಣ ಅವಶ್ಯಕತೆ ಇಲ್ಲ. ನೋಡಿ, ಅಲ್ಲಿ ಇರುವಂತಹ ಸುಮಾರು 80,000ಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತ ಮತದಾರರ ಜೊತೆನಲ್ಲಿ ಕಾಂಗ್ರೆಸ್ ಪಕ್ಷದ ಅಹಿಂದ ವರ್ಗ ಎಲ್ಲ ಸಮುದಾಯದವ್ರನ್ನ ನಾವು ಏನು ಅಲ್ಲಿ ಅಭಿವೃದ್ಧಿಯನ್ನು ಕೊಟ್ಟಿದ್ದೀವಿ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಆ ಭಾಗಕ್ಕೆ ಏನು ಮಾನ್ಯ SS ಮಲ್ಲಿಕಾರ್ಜುನ್ ಅವರು ಏನು ಸರ್ವಾಂಗೀಣ ಅಭಿವೃದ್ಧಿ ಹತ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ, ಆ ಅಭಿವೃದ್ಧಿ ಮುಂದೆ ನಾವು ಚುನಾವಣೆಗೆ ಹೋಗ್ತೀವಿ. ಇವಾಗ ಜಾತಿ ಜನಾಂಗ ಧರ್ಮದ ಆಧಾರದ ಮೇಲೆ ನಾವು ಹಲವಾರು ವರ್ಷಗಳಿಂದ ನೂರಾರು ಕಾರ್ಯಕ್ರಮ ಕೊಟ್ಟಂತಹ ಕಾಂಗ್ರೆಸ್ ಪಕ್ಷ ಈ ಸಮಾಜ ನಿರ್ಮಾಣ ಮಾಡೋದ್ರಲ್ಲಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಅದನ್ನ ನೋಡೋಕ್ಕಾಗದೆ ಇವತ್ತು BJP ಅವರು ಹಿಂದೂ ಮುಸ್ಲಿಂ ಮಾಡ್ಕೊಂಡೇ ಇವತ್ತು ರಾಜಕಾರಣ ಮಾಡೋಣ ಅಂತ ಇದ್ದಾರೆ. ಅವರಿಗೆ ಅವರು ರಾಜಕಾರಣ ಅವ್ರು ಏನ್ ಮಾಡೋದು ಮಾಡಲಿ, ಆದರೆ ನಾವು ಅಭಿವೃದ್ಧಿಯ ಮೇಲೆ ನಾವೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, ನಾವೇನು ಮಹಿಳಾ ಸಬಲೀಕರಣ ಇರ್ಬೋದು, ಕಾರ್ಮಿಕರ ಸಬಲೀಕರಣ ಇರ್ಬೋದು, ಅಥವಾ ನಾವೇನು ಮನ್ರೇಗಾ ಕೊಟ್ಟು ಅದರ ಅಡಿನಲ್ಲಿ ಏನು ಕೆಲಸವನ್ನ ಮಾಡ್ತಾ ಇದ್ವಿ ಅದೆಲ್ಲವನ್ನು ಮುಂದೆ ಇಟ್ಕೊಂಡು ನಾವು ಜನರ ಮುಂದೆ ಹೋಗ್ತೀವಿ. ನಾವೇನು ನಮ್ಮ ಪ್ರಣಾಳಿಕೆಯಲ್ಲಿ ಎಷ್ಟು ನಾವು ವಾಗ್ದಾನವನ್ನು ಮಾಡಿದ್ವಿ ಅದಕ್ಕಿಂತ ಹೆಚ್ಚು ನಾವು ಕೆಲಸವನ್ನ ಇವತ್ತು ಮಾಡಿ ತೋರಿಸಿದ್ವಿ, ನಾವು ಜನರ ಮುಂದೆ ಹೋಗ್ತೀವಿ. ಎಸ್ ಸರ್, ನಾನು ನಿಮ್ಮ ಹತ್ರ ಮಾತನಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಪತ್ರಕರ್ತರಾದಂತಹ ಫಕ್ರುದ್ದೀನ್ ಸರ್ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ. ಎಸ್ ಸರ್, ದಾವಣಗೆರೆ ಬೈ ಎಲೆಕ್ಷನ್ ಇದೀಗ ಎಲ್ಲೋ ಒಂದ್ ಕಡೆ ಜೋರಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನ್ ಅನ್ನಿಸ್ತಾ ಇದೆ ಸರ್ ಮೊಟ್ಟ ಮೊದಲನೇದಾಗಿ? ಮೇಡಮ್, ಈ ತರ ಒಂದು ಚುನಾವಣೆ ಸೈಫುಲ್ಲಾ ಸಾಹೇಬ್ರು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಲೀಡರು ಅಲ್ಪಸಂಖ್ಯಾತರ ಮುಖಂಡರಾಗಿರ್ತಕ್ಕಂತ ಸೈಫುಲ್ಲಾ ಸಾಹೇಬ್ರು 2013ರಲ್ಲಿ ನಿಂತ್ಕೊಂಡಿದ್ರು. ಆಗ ಏನಾಗಿದ್ದು JDS ಇಂದ ನಿಂತ್ಕೊಂಡಿದ್ದು. ಆ ರೀತಿ ಒಂದು ಕಾವಿತ್ತು, ಆ ತರ ಬರ್ತಿಯಲ್ಲಿ ಅದಕ್ಕಿಂತ 2 ಪಟ್ಟು ಕಾವು ಇವತ್ತು ಜೋರಾಗಿತ್ತು. ನಾವು ಪತ್ರಕರ್ತನಾಗಿ ಇವತ್ತು ಸಾದಿಕ್ ಪೈಲ್ವಾನ್ ಅವ್ರ ಮನೆ ಹತ್ರನೂ ಹೋಗಿದ್ವಿ. ಬೆಳಗ್ಗೆಯಿಂದ ಮತ್ ಸಾಯಂಕಾಲ ಮಟ್ಟ ನಡೆದಿರ್ತಕ್ಕಂತ ಅಲ್ಲಿ ಘಟನಾವಳಿಗಳನ್ನ ನಾವು ನೋಡಿದ್ರೆ ಸಾದಿಕ್ ಪೈಲ್ವಾನ್ ಅವರು ಯಾವುದೇ ಕಾರಣಕ್ಕೂ ಮನೆ ಹಾಕ್ಲಿಲ್ಲ. ಅವರು ತಗಂತೀನಿ ವಾಪಸ್ಸು ಅನ್ನೋ ಕೊನೆಯವರೆಗೂ ಹೇಳಿಲ್ಲ. ಆದ್ರೆ ಒಂದ್ ಮಾತಂತ್ರು ಹೇಳಿದ್ರು, ಏನಂದ್ರೆ ಅವರು ನಮ್ಮ ಸಮುದಾಯ ಏನಾದ್ರು ಅಹಿಂದ ಮತ್ತು ನಮ್ಮ ಸಮುದಾಯ ಏನಾದ್ರು ಒಪ್ಪಿಗೆ ಕೊಟ್ರೆ ನಾನು ಮನಸ್ಸೇನಾರ ಮಾಡ್ತೇನೆ ಅನ್ನೋ ಒಂದ್ ಮಾತನ್ನ ಹೇಳಿದ್ರು. ಆದ್ರೆ ಅವರಿಗೆ 2:45 2:50 ಆಗುವವರೆಗೂ ಅವರು ಯಾರು ರಾಜ್ಯ ನಾಯಕರು ಯಾರು ಬರದೇ ಇರೋದ್ರಿಂದ ಅವರು ಘೋಷಣೆ ಮಾಡಿದ್ರು ನಾನು ಕಣದಲ್ಲೇ ಉಳಿತೀನಿ ಅಂತ. ಆದ್ರೆ ಈ ಚುನಾವಣೆ ಎಷ್ಟು ಕಾವಿದೆ ಅಂದ್ರೆ ದಕ್ಷಿಣದಲ್ಲಿ ಹಿಂದೆಂದು ಈಗ ಪ್ರತಿಯೊಬ್ಬ ಮತದಾರನು ಮಾತಾಡ್ಕೊಂತ ಇದ್ದಾನ ದಕ್ಷಿಣದಲ್ಲಿ ಏನಾಗ್ಬೋದು ಏನಾಗತ್ತೆ. ಅಲ್ಪಸಂಖ್ಯಾತರಂತೂ ಬಹಳ ನೊಂದಿದ್ದಾರೆ, ಅವರಿಗೆ ಸಿಗ್ಬೇಕಿತ್ತು ಸಿಗ್ಲಿಲ್ಲ ಟಿಕೆಟ್, ಅದು ಬೇರೆ ವಿಚಾರ. ಆದ್ರೆ
ಕಾಂಗ್ರೆಸ್ ಪಕ್ಷನ ನಾವು ಹೆಂಗ್ ತಿರಸ್ಕಾರ ಮಾಡ್ಬೇಕು ಅನ್ನೋ ಗೊಂದಲದಲ್ಲೂ ಇದ್ದಾರೆ. ಈಗ ಅವರು ಈ ಸಾದಿಕ್ ಪೈಲ್ವಾನ್ ಮತದಾರರ ಅವ್ರಿಗೆ ಒಲಿಸ್ತಾನ ಅನ್ನೋದು ಒಂದ್ ಕಡೆ ಆದ್ರೆ, ಅಲ್ಪಸಂಖ್ಯಾತರಿಗೆ ಒಂದು ಆತಂಕ ಏನಿದೆ, ಬೇರೆ ಪಕ್ಷ ಬಂದ್ರೆ ನಾವು ಹೆಂಗೆ ಮುಂದೆ ಅನ್ನೋದು ಒಂದು ಆತಂಕ ಇದೆ. ಈ ವಾಸ್ತವನ ಯಾವ ರೀತಿ ಮತದಾರ ತುಲಾಯನ ಮಾಡ್ತಾನೋ ಗೊತ್ತಿಲ್ಲ. ಆದ್ರೆ ಇವತ್ತು 100ಕ್ಕೆ 99% ಬೇರೆ ಎಲ್ಲಾ ಜನರು ಸಾದಿಕ್ ಪೈಲ್ವಾನ್ ಅವರು ಹಿಂಪಡಿತಾರ, ಕಣದಿಂದ ಹಿಂದಕ್ಕೆ ಹೋಗ್ತಾರ ಅನ್ನೋ ಒಂದು ವಿಚಾರನೇ ಇತ್ತು, ಎಲ್ಲರಲ್ಲೂ ಇತ್ತು. ಕೊನೆ ಗಳಿಗೆಯಲ್ಲಿ ಸತಿಗೂ ಹಿಂದೋಗ್ತಾರ ಅಂತ ಇತ್ತು. ಆದ್ರೆ ಅವ್ರು ಕೊನೆ ಗಳಿಗೆಯಲ್ಲೂ ಅಖಾಡದಲ್ಲಿ ಉಳಿದ್ರು. ಆದ್ರೆ ಎಲ್ಲಾ ಸಮುದಾಯನ ಒಂದು ಯಾವ ರೀತಿ ಇವ್ರು ತಗೊಂಡೋಗ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಮೇಡಮ್. ಎಸ್ ಫಕ್ರುದ್ದೀನ್ ಸರ್, ಎಲ್ಲೋ ಒಂದು ಕಡೆ ಸಾದಿಕ್ ಪೈಲ್ವಾನ್ ಅವರು, ಶಾಮನೂರು ಶಿವಶಂಕರಪ್ಪ ಅವರು ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಇದೀಗ ಅವರ ಹೆಸರಿಗೆ ತಕ್ಕಂತೆ, ಪೈಲ್ವಾನ್ ಅನ್ನುವ ಹೆಸರಿಗೆ ತಕ್ಕಂತೆ ತೊಡೆ ತಟ್ಟಿ ನಿಂತಿರುವಂತದ್ದು. ಸರಿ ಆಯ್ತು, ನೀವು ಅವ್ರಿಗೆ ಟಿಕೆಟ್ ಕೊಡ್ತೀರಾ, ಬರ್ರಿ ನಾನು ಬಂಡಾಯವಾಗಿ ನಿಲ್ತೀನಿ ಅಂತ ನಿಂತಿದ್ದಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಈ ಒಂದು ಸಂದರ್ಭದಲ್ಲಿ ಸಾದಿಕ್ ಪೈಲ್ವಾನ್ ಅವರು ಒಂದು ರೀತಿಯಲ್ಲಿ ವೋಟ್ ಡಿವೈಡ್ ಆಗೋದಕ್ಕೆ ಅವರು ಅವಕಾಶವನ್ನ ಮಾಡಿಕೊಡುವ ಸಾಧ್ಯತೆಗಳಿದೆಯಾ? ಬಹಳ ಇದೆ ಮೇಡಮ್, ಬಹಳ ಇದೆ. ಯಾಕಂದ್ರೆ ಇವತ್ತು ಯುವ ಜನರು, ಯಾರಂದ್ರೆ ಸಣ್ಣ ಹುಡುಗರು, ಅವರು 18 ವರ್ಷ ಆಗದೆ ಇನ್ನು ಅವರು ಮತದಾರ ಅಲ್ಲ ಅಂತ ಹುಡುಗರು ಸಹ ಅವರು ಇಲ್ಲ ಈ ಸತಿ ನಮ್ಮ ಸಮುದಾಯಕ್ಕೆ ಸಿಕ್ಕಿಲ್ಲ ಅನ್ನೋ ಒಂದು ಆಕ್ರೋಶನ ವ್ಯಕ್ತಪಡಿಸ್ಯಾರ. ಕೊನೆಗಳಿಗೆ ಏನಾಗುತ್ತೋ ಗೊತ್ತಿಲ್ಲ ಮೇಡಮ್. ಇದು ಇಲ್ಲಿಯವರೆಗೂ ಐತಲ್ಲ, ಪ್ರತಿಯೊಬ್ಬ ಮತದಾರನಲ್ಲ, ಅಲ್ಲಿಯ ಸುಮಾರು ಒಂದು ಯುವ ಶಕ್ತಿ ಏನು ಫ್ರೆಶ್ ವೋಟರ್ಸ್ ಅದಾರ ಮೇಡಮ್, ಅವ್ರು ಮಾತ್ರ ಈ ಕಾಂಗ್ರೆಸ್ ಅನ್ನ ವಿರೋಧ ಮಾಡ್ತಾ ಇದಾರೆ. ಇನ್ನು ಬಹಳ 100ಕ್ಕೆ 50-60% ಇಲ್ಲ, ನಾವು ಕಾಂಗ್ರೆಸ್ ನ ಫಾಲೋ ಮಾಡ್ತಾ ಇದೀವಿ, ನಾವು ಕಾಂಗ್ರೆಸ್ ನೋಡ್ತೇವಿ, ನಮ್ಮ ರಾಜ್ಯ ನಾಯಕರು ಬರ್ತಾರ, ಅವ್ರ ಏನ್ ಹೇಳಿದ್ರೆ ನಮಗೆ ಮನವರಿಕೆ ಮಾಡ್ತಾರ ನೋಡೋಣ ಅನ್ನೋ ಒಂದು ಗುಂಗ್ನಲ್ಲೂ ಇನ್ನೂ ಅದಾರ ಮೇಡಮ್. ಇವಾಗ ಯಾಕಂದ್ರೆ ಇನ್ನೂ ಈಗ 26 ಆಗಿರೋದ್ರಿಂದ ಈಗ 11-15 ದಿವಸ ಇನ್ನೂ ಸಮಯ ಇದೆ. ಆ ರಾಜ್ಯ ನಾಯಕರು ಯಾವ ರೀತಿ ಅಲ್ಪಸಂಖ್ಯಾತರನ್ನ ಒಲಿಸ್ಕೊಂಡು ಅಥವಾ ಸಾದಿಕ್ ಪೈಲ್ವಾನ್ ಮನವೊಲಿಸ್ತಾರೋ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಒಂದ್ ಕಡೆ ಖುಷಿನೂ ಇದೆ, ಒಂದ್ ಕಡೆ ದುಃಖನೂ ಇದೆ ಮೇಡಮ್ ಅಲ್ಪಸಂಖ್ಯಾತರಲ್ಲಿ. ಎಸ್ ಸರ್, ಇನ್ನೊಂದ್ ಕಡೆನಲ್ಲಿ ಎಲ್ಲೋ ಒಂದ್ ಕಡೆ ಈ ಸೆಕ್ಯುಲರ್ ಅಥವಾ ರಾಜನೀತಿ ಅಂತ ಹೇಳುವಂತ ಕಾಂಗ್ರೆಸ್ ಈ ಒಂದು ಸಂದರ್ಭದಲ್ಲಿ ರಾಜಪ್ರಭುತ್ವಕ್ಕೆ ಜೈ ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ಟಿಕೆಟ್ ನ ಸಮರ್ಥ ಶಾಮನೂರು ಅವ್ರಿಗೆ ಕೊಟ್ಟಿದೆ. ಮತ್ತೊಂದ್ ಕಡೆನಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದೆ, ಅದು ಕೂಡ ದಲಿತರಿಗೆ ಕೊಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ ಹಿಂದೆ ಹಿಡನ್ ಅಜೆಂಡಾ ಇರಬಹುದಾ ದಲಿತರಿಗೆ ಟಿಕೆಟ್ ಕೊಟ್ಟಿರೋದ್ರಲ್ಲಿ ಬಿಜೆಪಿ? ಇಲ್ಲ, ಅದು ಅವ್ರದ್ದು ಸ್ಟ್ರಾಟಜಿ ಮೇಡಮ್. ಈಗ ಬಿಜೆಪಿ ಅವರು ಕೊನೆ ಗಳಿಗೆಯಲ್ಲಿ ಇದು ರಾಧಾ ಮೋಹನ್ ಅವರು ಬಂದಿದ್ರು ಇಲ್ಲಿ, ಕೊನೆ ಗಳಿಗೆಯಲ್ಲಿ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತ ರಾಧಾ ಮೋಹನ್ ಅಗರ್ವಾಲ್ ಅವರು ಬಂದಿದ್ರು. ಇದೇ ಗುಂಡೇರು ಕ್ಷೇತ್ರದಲ್ಲಿ ಅವ್ರದೊಂದು ಕಾರ್ಯಕರ್ತರ ಮತ್ತು ಸಮಾವೇಶ ಆಯ್ತು. ಆ ಸಂದರ್ಭದಲ್ಲಿ ಅವರು ಮೊದಲಿಗೆ ಇಟ್ಟಿದ್ದ ಹೆಸರು ಅಜಯ್ ಕುಮಾರ್ ಅವ್ರದ್ದು. ಅಜಯ್ ಕುಮಾರ್ ಅವ್ರ ಹಿಂದಿಯಲ್ಲಿ ಹೇಳಿದ್ರು, ಅಜಯ್ ಕುಮಾರ್ ಕೆ ಪಾಸ್ ಅಭಿ ತಕ್ ಕಮಲ್ ಹೈ ಅಂತ ಹೇಳಿದ್ರು. ಅಂದ್ರೆ ಅಜಯ್ ಕುಮಾರ್ ಅವ್ರ ಹತ್ರ ಇದುವರೆಗೂ ಕಮಲ ಇದೆ, ಅವ್ರ ಮುಂದೆ ನಾಳೆ ಯಾರ ಹತ್ರ ಇರ್ತೋ ಗೊತ್ತಿಲ್ಲ ಅನ್ನಂದ್ರೆ 100ಕ್ಕೆ 75% ಅಲ್ಲೇ ಅಜಯ್ ಕುಮಾರ್ ಅವರು, ಬಿಜೆಪಿ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿತ್ತು. ಆ ವಲಯದಿಂದ ನಾವು ಅಲ್ಲಿದ್ದಾನು ಬಿಜೆಪಿ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿ ಹೋಗಿದ್ರು. ಕೊನೆ ಗಳಿಗೆಯಲ್ಲಿ ಅವ್ರು ಬಿಜೆಪಿ ಅಜಯ್ ಕುಮಾರ್ ಅವರು ಪಂಚಮಸಾಲಿಗೆ ಜನಾಂಗಕ್ಕೆ ಸೇರಿದಂತ ಅವ್ರು ಕಳೆದ ಹೋಲಿಸಿದ್ನಪ್ಪ ಅಂದ್ರೆ 27,000 ಚಿಲ್ಲರ ಮತಗಳ ಅಂತರದಿಂದ ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಸೋತಂತ ಅವರು ಪರಾಭವಗೊಂಡಿದ್ರು. ಆದ್ರೆ ಅವರಿಗೆ ಸಿಗುತ್ತೆ, ಈಗ ಅವರು ಫೈಟ್ ಅಲ್ಲಿ ಉಳಿತಾರ, ಕಣದಲ್ಲಿ ಉಳಿತಾರ ಅನ್ನೋ ಒಂದು ವಿಚಾರ ಎಲ್ಲರಲ್ಲೂ ಇತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಇಲ್ಲಿ 2-3 ಗುಂಪುಗಳು ಆಗಿದ್ವು ಬಿಜೆಪಿಯಲ್ಲಿ. ರೇಣುಕಾ ಚೌಧರಿ ಅವ್ರದ್ದು ಒಂದ್ ಗುಂಪು, GM ಸಿದ್ದೇಶ್ವರ್ ಅವ್ರಿಗೊಂದು ಗುಂಪು, ಈ ಕಡೆ ಇವು ಛಿದ್ರ ಆಗಿರೋದ್ರಿಂದ ಅವ್ರೇನ್ ಮಾಡಿದ್ರು, ಇವ್ರು ಎಲ್ಲಾನು ಒಗ್ಗೂಡಿಸ್ಬೇಕು ಅಂತ ಹೇಳಿ ದಾಸ್ ಕರಿಯಪ್ಪ ಅವ್ರ ಶ್ರೀನಿವಾಸ್ ದಾಸ್ ಕರಿಯಪ್ಪಗ ST ಅಂತ ಶ್ರೀನಿವಾಸ್ ದಾಸ್ ಕರಿಯಪ್ಪಗ ಅವರು ಮಣೆ ಹಾಕಿದ್ರ. ಯಾಕಂದ್ರೆ ಇವ್ರಿಗೇನಾದ್ರು ಅಜಯ್ ಕುಮಾರ್ ಅವ್ರಿಗೆ ಸಿಕ್ಕಿದ್ರೆ ಮತ್ತೆ ಅವರ ಗುಂಪುಗಾರಿಕೆ ವಿಭಜನೆ ಆಗ್ತಿತ್ತ ಅನ್ನೋ ಒಂದು ಸ್ಟ್ರಾಟಜಿ ಇಟ್ಕೊಂಡು ಅವರು ST ಆದಂತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೊಟ್ಟಿದ್ದು ಅದು ಬಹಳ ಒಂದು ಚಲನವಲನೇ ಬೇರೆ ಮಾಡ್ಬಿಟ್ಟಿರುತ್ತೆ ಮೇಡಮ್ ಅವರು ಬಿಜೆಪಿ ವಲಯದಲ್ಲಿ. ಇವತ್ತು ಎಲ್ಲರೂ ಬಿಜೆಪಿಯ ಎಲ್ಲಾ ಮುಖಂಡರು ಒಂದಾಗಿ ಪ್ರಚಾರ ಮಾಡ್ತಾ ಇರೋದೇ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೊಟ್ಟಿರೋದ್ರಿಂದ.
ಎಸ್, ಹಾಗೆ ಸಂಪರ್ಕದಲ್ಲಿರಿ ಸರ್, ನಾನು ಮತ್ತೆ ಮಾತನಾಡಿಸ್ತೀನಿ. ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ವಕ್ತಾರರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಇಫ್ ಇನ್ ಕೇಸ್ ಕಾಂಗ್ರೆಸ್ ಏನಾದರೂ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ತು ಅಂತ ಅಂದ್ರೆ ಅದು ಕಾಂಗ್ರೆಸ್ ಗೆಲುವೋ ಅಥವಾ ಫ್ಯಾಮಿಲಿ ಗೆಲುವೋ? ನೋಡಿ, ಕಾಂಗ್ರೆಸ್ ಪಕ್ಷ, ನಾನು ಈಗಾಗಲೇ ಹೇಳಿದೆ, ಸಾಮೂಹಿಕ ನಾಯಕತ್ವದಲ್ಲಿ ನಾವು ಎಲ್ಲರೂ ಅಲ್ಲಿ ಹೋಗಿ ನಮ್ಮ ರಣತಂತ್ರದ ಏನು ನಾವು ಮಾಡ್ಕೊಂಡಿದ್ದೀವಿ ಅದರ ಆಧಾರದ ಮೇಲೆ ನಾವು ಚುನಾವಣೆಯನ್ನು ಅಲ್ಲಿ ಮಾಡ್ತೀವಿ. ಮತ್ತು ಅಲ್ಲಿ 100% ನಾವು ಗೆಲ್ಲೋದು ಖಚಿತ. ಸೊ ನಮ್ಮ ಕಾರ್ಯಕ್ರಮಗಳು, ನಮ್ಮ ಅಭಿವೃದ್ಧಿ ಮತ್ತು ನಮ್ಮ ಏನು ಸಿದ್ಧಾಂತ ಇದೆ, ಎಲ್ರಿಗೂ ಸಮಪಾಲು, ಎಲ್ರಿಗೂ ಸಮಬಾಳು. ಸೊ ಎಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಒಂದು ದಾವಣಗೆರೆಯ ಅಭಿವೃದ್ಧಿ ಅಂತ ಒಂದು ದಾಪುಗಾಲು ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಸ್ ಸರ್, ನಾನು ಈ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಬಗ್ಗೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಬಾಗಲಕೋಟೆ ಬೈ ಎಲೆಕ್ಷನ್ ಬಗ್ಗೆ ಒಂದು ಸ್ವಲ್ಪ ನೆನಪು ಮಾಡ್ತೀನಿ. ಉಮೇಶ್ ಮೇಟಿ ಅವರು ಈ ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದಾದ್ಮೇಲೆ ಅಥವಾ ಉಪಚುನಾವಣೆ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಕಾಂಗ್ರೆಸ್ ಗೆಲುವಿಗೆ ಎಲ್ಲೋ ಒಂದ್ ಕಡೆ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳಿದೆಯಲ್ಲ ಅದು ತುಂಬಾ ಒಳಿತಾಗತ್ತೆ ಅನ್ನೋ ರೀತಿನಲ್ಲಿ ಅದು ಅಜೆಂಡಾ ಆಗತ್ತೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ನಾಗೇಂದ್ರ ಸರ್ ಇದಕ್ಕೆ? ನೋಡಿ, ಇವತ್ತು ಏನು ಗ್ಯಾರಂಟಿ ಸ್ಕೀಮ್ಗಳು ಇವತ್ತು ರಾಜ್ಯದ ಜನ ಕಣ್ತುಂಬಿಕೊಂಡಿದ್ದಾರೆ. ಇವತ್ತು ಸದನದಲ್ಲಿ 5,000 ಕೋಟಿ ಕೊಟ್ಟಿದ್ದಂಥ ಅಂಕಿಅಂಶಗಳು ಇವತ್ತು ಗೊತ್ತಾಗ್ತಾ ಇಲ್ಲ. ಅದು ಕೇಳಿದ್ರೆ ಇವತ್ತರೂ ಕೂಡ ಒಂದು ಅಂಕಿಅಂಶ ಸಿಗ್ತಾ ಇಲ್ಲ. 5,000 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತಾನೆ ಇವತ್ತು ರಾಜ್ಯ ಜನ ಕಂಟಿನ್ಯೂ ನಂಬಿದ್ದಾರೆ. ಯಾಕಂದ್ರೆ ಅದು ಅಂಕಿಅಂಶ ಕೊಡಕ್ಕಾಗ್ತಾ ಇಲ್ಲ. ಆ ಒಂದು ರೀತಿಯಲ್ಲಿ ಇವತ್ತು ನೋಡಿದ್ರೆ ಏನು ಗ್ಯಾರಂಟಿ ಸ್ಕೀಮ್ ತಂದು ಇವತ್ತು ಸರ್ಕಾರ ತಂದ್ರಲ್ಲ, ಇದೇ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಜನ ಮುಂದೆ ಅಂಗಲಾಚಿ ಕೈ ಬಾಚಿ ಬೇಡ್ಕೊಂತ ಇದ್ದಾರೆ. ಸಮರ್ಥರು ಕೈಗೆ ಗ್ಯಾರಂಟಿ ಯೋಜನೆ ಕೈ ಬಿಡಿ ಅಂತ ಕೇಳೋಂತ ಹೀನಾಯ ಪರಿಸ್ಥಿತಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ. ಹಾಗಾಗಿ ಗ್ಯಾರಂಟಿಗಳು ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ಎಲ್ಲಾ ಕಡೆ ಎದ್ದು ಕಾಣಿಸ್ತಾ ಇದೆ. ಇವತ್ತು ಸಾರಿಗೆ ಡಿಪಾರ್ಟ್ಮೆಂಟ್ ಸಂಬಳ ಇಲ್ಲ, ಸಾರಿಗೆ ಡಿಪಾರ್ಟ್ಮೆಂಟ್ ಸಂಬಳ ಇಲ್ಲ. ಅದೇ ರೀತಿ ಇವತ್ತು ಪವರ್ ಮಿನಿಸ್ಟರ್ ಅಲ್ಲಿನ ನೌಕರ ಸಂಬಳ ಇಲ್ಲ. ಇವತ್ತು ಏನು 2,000 ಕೋಟಿ ಸರಿಯಾಗಿ ಕೊಡ್ಲಿಲ್ಲ. ಯುವ ನಿಧಿ ಕಿತ್ಕೊಂಡೇ ಬಿಟ್ರು, ಉದ್ಯೋಗ ಕೊಡ್ಲಿಲ್ಲ, ಯುವ ನಿಧಿ ಕೂಡ ಕಿತ್ಕೊಂಡ್ಬಿಟ್ರು. ಗ್ಯಾರಂಟಿ ರಾಜ್ಯದಲ್ಲಿ ಉಳಿದಿಲ್ಲ. ಹಂಗಿದ್ದ ಸಂದರ್ಭದಲ್ಲಿ ಈ ಗ್ಯಾರಂಟಿ ಒಂದ್ ಸೆಕೆಂಡ್ ಇರಿ ಸರ್. ಒಂದ್ ಕಡೆನಲ್ಲಿ ಇಫ್ ಇನ್ ಕೇಸ್ ಅವ್ರು ಗೆಲ್ತೀವಿ 100% ಅಂತ ಹೇಳ್ತಿದ್ದಾರೆ. ಇಫ್ ಇನ್ ಕೇಸ್ ಬಿಜೆಪಿ ಗೆದ್ರೆ ಆ ಒಂದು ಬಿಜೆಪಿ ಗೆಲುವಿಗೆ ಕಾಂಗ್ರೆಸ್ ನಲ್ಲಿ ಇವಾಗ ಏನ್ ಆಂತರಿಕವಾಗಿ ಜಗಳ ಆಗ್ತಾ ಇದೆ, ಆ ಜಗಳದಿಂದಲೇ ಬಿಜೆಪಿ ಗೆಲ್ಲುತ್ತಾ? ಅದನ್ನ ಹೊರತುಪಡಿಸಿ ಬೇರೆ ಆಪ್ಷನ್ಸ್ ಇಲ್ವಾ? ಅಲ್ಲ, ಇಫ್ ಇನ್ ಕೇಸ್ ಅಲ್ಲ ಗೆಲ್ತಿ ವೀರಣ್ಣ ಚಿರಂತಿಮಠರು ಬಹಳ ಸೀನಿಯರ್ ರಾಜಕಾರಣಿ ಮತ್ತೆ ಬಹಳ ಪ್ರಬುದ್ಧ ರಾಜಕಾರಣಿ. ನನ್ಗೆ ಉಮೇಶ್ ಮೇಟಿ ಅವ್ರು ಅದೇನಪ್ಪ ಅವ್ರು ಮಾತಾಡೋದು ನಮ್ಗೆ ಅರ್ಥನೇ ಆಗಲ್ಲ. ಅದು ನಿಮಗೆ ಏನೋ ಬಹುಶಃ ಅರ್ಥ ಆಗ್ಬೋದು ಅವ್ರು ಮಾತಾಡೋದು. ಉಮೇಶ್ ಮೇಟಿ ಅವ್ರ ಕ್ಯಾಂಡಿಡೇಟ್ ಅವ್ರಿಗೇನು ಅವ್ರು ಮಾತಾಡೋದು ನಮಗಂತೂ ಏನು ಅರ್ಥ ಆಗಲ್ಲ. ಆಮೇಲೆ ಏನು ಭಾಳ ದೂರದೃಷ್ಟಿ ಇದೆ ಅವ್ರಿಗೆ, ಆ ಕ್ಷೇತ್ರದ ಬಗ್ಗೆ ಏನದೇನು ಅಷ್ಟು ಪೊಲಿಟಿಕಲಿ ನಾಲೆಜ್ ಇದೆಯಾ ಅನ್ನೋದೇ ಡೌಟ್ ಇದೆ ನಮಗೂ ಕೂಡ. ಉಮೇಶ್ ಮೇಟಿ ಅವರು ನೋಡಿದ್ರು ನೆನ್ನೆ ಇಂಟರ್ವ್ಯೂ ಎಲ್ಲ ಕೊಟ್ಟಾಗ. ಬೇರೆ ವೀರಣ್ಣ ಚಿರಂತಿಮಠ್ ನೀವು ಬಾಗಲಕೋಟೆಯಲ್ಲಿ ಯಾರೇ ಸರ್ವೇ ಸಾಮಾನ್ಯರನ್ನು ಕೇಳಿದ್ರು ಕೂಡ ಅವ್ರು ಹೇಳ್ತಾರೆ ವೀರಣ್ಣ ಚಿರಂತಿಮಠ್ ಒಬ್ಬ ಕ್ಲೀನ್ ಆ್ಯಂಡ್ ಪಾಲಿಟಿಷಿಯನ್ನು, ಭಾಳ ನೇರು ವ್ಯಕ್ತಿತ್ವ, ಎಲ್ಲರನ್ನೂ ಜೊತೆ ತಗೊಂಡು ಹೋಗ್ತಕ್ಕಂಥ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್. ಬಿಡಿ, ಅವರ ಸ್ಟೇಟಸ್ ಬೇರೆ. ಒಟ್ಟು ಮೇಟಿ ಅವ್ರದೆಲ್ಲ ಗೊತ್ತಿದೆಯಲ್ವಾ, ಮೇಟಿ ಅವ್ರದೆಲ್ಲ ಏನೇನ್ ಆಗಿತ್ತು ಅನ್ನೋದು ಇಡೀ ಮಗನ ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ. ಇದೇ ವಿಚಾರ ದಾವಣಗೆರೆ ದಕ್ಷಿಣಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಸೀನಿಯರ್ ಇದ್ದಾರೆ, ಜೊತೆಯಲ್ಲಿ ಅವ್ರು ಮಾಡಿರುವಂತಹ ಕೆಲಸ ಕಾರ್ಯಗಳು ಕೂಡ ಅಷ್ಟೇ ಅದ್ಭುತವಾಗಿದೆ. ಹಾಗಾಗಿ ಸಮರ್ಥ ಶಾಮನೂರು ಅವ್ರಿಗೆ ಟಿಕೆಟ್ ಕೊಟ್ಟಿರುವಂತದ್ದು. ನೀವು ಕೊಟ್ಟಿರುವಂತದ್ದು ಸಾಮಾನ್ಯ ಕಾರ್ಯಕರ್ತರಿಗೆ, ಅವರು ಇನ್ನು ಅಷ್ಟು ಗುರುತಿಸ್ಕೊಂಡಿಲ್ಲ. ಹಾಗಾಗಿ ಬಿಜೆಪಿ ಗೆಲ್ಲುವಂತ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲು. ನೋಡಿ, ಆಮೇಲೆ ಈಗ ತಾತ ಇದ್ರು, ಅಪ್ಪ ಇದ್ರು, ಮತ್ತೆ ಮೊಮ್ಮಗ ಇದ್ರು ಅನ್ನೋದು ಪ್ರಶ್ನೆ ಬರೋದಿಲ್ಲ. ಯಾರು ಕಾರ್ಯಕರ್ತರ ಜೊತೆ ಇದ್ದು ಜನಗಳ ಜೊತೆ ಕೆಲಸ ಮಾಡ್ತಾರೆ ಅವರು ಖಂಡಿತವಾಗ್ಲೂ ಗೆಲ್ತಾರೆ. ಆಮೇಲೆ ನಾವು ವಿಶೇಷವಾಗಿ ಈಗ ಅಲ್ಲಿ ಅಹಿಂದ ಸಮಾಜದ ಏನು ಆ ಸಮುದಾಯದಿಂದ ಬರ್ತಕ್ಕಂಥ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನ ಇನ್ನೊಂದು ಮುಖವನ್ನು ಬಯಲು ಮಾಡ್ಬೇಕು. ನಾವು ಯಾವಾಗ್ಲೂ ಅಹಿಂದ ಸಮಾಜದ ಹೆಸರನ್ನು ಹೇಳ್ಕೊಂಡು ಅವ್ರಿಗೆ ಯಾವ ರೀತಿ ದ್ರೋಹ ಮಾಡ್ತಾ ಇದೆ, ನಾವು ಇವತ್ತು ಅದೇ ಸಮಾಜದ ವ್ಯಕ್ತಿ ಕೊಟ್ಟಾಗ ಆ ಸಮುದಾಯಕ್ಕೊಂದು ಶಕ್ತಿ ಆಗ್ಬೇಕು ನಾವು ಅಂತ. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ಅದೇ ವಾಲ್ಮೀಕಿ ಸಮಾಜದ ಹಗರಣವನ್ನ ಮಾಡಿ ದುಡ್ಡು ಹೊಡೆದು ನುಂಗಿ ಲೂಟಿ ಹೊಡೆದ್ರು. ಅದೇ ಸಮಾಜದ ವ್ಯಕ್ತಿಗೆ ನಾವು ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕಾರಣ ಏನಂತಂದ್ರೆ, ಮೊದಲು ಬಹಳ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ ಭ್ರಷ್ಟಾಚಾರ ಮಿತಿ ಮೀರಿದೆ. ಆಮೇಲೆ ಸರ್ ಒಂದ್ ಸೆಕೆಂಡ್, ನಾನು ಫಕ್ರುದ್ದೀನ್ ಸರ್ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಸರ್ ಒಂದೇ ಒಂದು ನಿಮಿಷ ಸರ್, ಒಂದ್ ಸೆಕೆಂಡ್ ಇರಿ. ಉತ್ಕರ್ಷ ಸರ್ ಹೋಲ್ಡ್ ಆಗಿ. ಫಕ್ರುದ್ದೀನ್ ಸರ್ ಹತ್ರ ನಾನು ಪ್ರಶ್ನೆಯನ್ನ ಕೇಳ್ತೀನಿ. ಸರ್, ಎಲ್ಲೋ ಒಂದು ಕಡೆ ಈ ಬಾರಿ ಕುಟುಂಬ ರಾಜಕಾರಣ ಫೇಲ್ ಆಗುವಂತ ಸಾಧ್ಯತೆಗಳಿದೆಯಾ? ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ಪೈಲ್ವಾನ್ ಅವರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ, ಇನ್ನೊಂದ್ ಕಡೆನಲ್ಲಿ ಸಮರ್ಥ ಶಾಮನೂರು. ಈ ಒಂದು ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಕಟ್ಟಂತ ಭದ್ರಕೋಟೆ ಛಿದ್ರ ಆಗುವಂತ ಸಾಧ್ಯತೆ ಇದೆಯಾ? ಇಲ್ಲ ಮೇಡಮ್, ಅದು ಈಗ ಹೇಳಕ್ಕಾಗಲ್ಲ. ಯಾಕಂದ್ರೆ
ಇವತ್ತು ನಾಮಿನೇಷನ್ ವಾಪಸ್ ತಗೊಳೋದು ಕೊನೆ ದಿನ ಆಗಿತ್ತು. ಇವತ್ತು ಕಣದಿಂದ ಏನು 11 ಜನ ಏನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ರು, ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ರು, ಅವರೆಲ್ಲ ಮುಸ್ಲಿಂ ಜನಾಂಗ ಕ್ಯಾಂಡಿಡೇಟ್ ಆಗಿದ್ರು, ಅವರೆಲ್ಲ ವಾಪಸ್ ತಗೊಂಡ್ರು. ಈಗ ಕಣದಲ್ಲಿ ಇರ್ತಕ್ಕಂಥದ್ದು ಒಬ್ರೆ, ಯಾರು ಸಾದಿಕ್ ಪೈಲ್ವಾನ್ ಅವರು. ಸಾದಿಕ್ ಪೈಲ್ವಾನ್ ಅವರ ರಾಜ್ಯ ನಾಯಕರು ಏನಾದ್ರು ಮನವೊಲಿಸಿದ್ರೆ, ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದ್ದ ವಿಷಯ ಅಂದ್ರೆ ಸಾಂಪ್ರದಾಯಿಕ ಓಟುಗಳು. ಕಾಂಗ್ರೆಸ್ಗೆ ತನ್ನದೇ ಆದ ಸಾಂಪ್ರದಾಯಿಕ ಓಟುಗಳಿವೆ. ಈಗ ಕಳೆದ ಸತಿ ನಾವು ಚುನಾವಣೆ ಶಾಮನೂರು ಶಿವಶಂಕರಪ್ಪ ನಿಂತ್ಕೊಂಡಾಗ, ಬಿಜೆಪಿಯಿಂದ ಅಜಯ್ ಕುಮಾರ್ ಅವ್ರು ನಿಂತ್ಕೊಂಡಾಗ ಇವ್ರಿಗೆ ಲೀಡ್ ಆಗಿದ್ದೆ ಮುಸ್ಲಿಂ ಜನಾಂಗದ ಒಂದು ಬೂತ್ಗಳಿಂದ. ಆ ಕಡೆ ಏರಿಯಾ ಒಂದು ಏನು ಅಲ್ಪಸಂಖ್ಯಾತರಿರ್ತಕ್ಕಂತ ಬೂತ್ಗಳಿಂದ ಅವರು ಲೀಡ್ ಆಗಿ ಬರ್ತಾರೆ. ಕೊನೆಗಳಿಗಲ್ಲೂ ಅಜಯ್ ಕುಮಾರ್ ಲೀಡ್ ಇಂದ ಇರ್ತಾರೆ 250 300ರಿಂದ. ಆಮೇಲೆ ಯಾವಾಗ ಏನು ಅಲ್ಪಸಂಖ್ಯಾತರ ಏರಿಯಾಗಳಿಂದ ಬೂತ್ಗಳಿಂದ ಏನು ಓಪನ್ ಆಗುತ್ತೆ ಅವಾಗ ಏಕ್ದಮ್ ಶಾಮನೂರು ಶಿವಶಂಕರಪ್ಪ ಲೀಡ್ ಆಗಿ ಬರ್ತಾರೆ. ಇಲ್ಲಿ ಏನಾಗುತ್ತೆ, ವಂಶ ಪರಂಪರೆ ಬರದೇ ಇಲ್ಲ ಮೇಡಮ್. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಓಟ್ಗಳಿವೆ. ಅವು ಏನಾದ್ರೂ ಯಾರ ನಿಂತ್ಕೊಳ್ಳಿ, ಈಗ ಬಿಜೆಪಿಗೆ ಯಾವ ರೀತಿ ಸಾಂಪ್ರದಾಯಿಕ ಓಟ್ ಅದಾವೆ, ಅದೇ ರೀತಿಯ ಸಾಂಪ್ರದಾಯಿಕ ಓಟ್ಗಳು ಕಾಂಗ್ರೆಸ್ಗಳಿವೆ. ಇಲ್ಲಿ ಅಜಯ್ ಕುಮಾರ್ ಅವರು ಪಂಚಮಸಾಲಿಗೆ ಸೇರಿರೋದ್ರಿಂದ ಅಲ್ಲಿಯ ಓಟ್ಗಳು, ಪಂಚಮಸಾಲಿಯ ಓಟ್ಗಳು ಲಿಂಗಾಯತರಿಗೆ ಮತ್ತೆ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಲಿಂಗಾಯತರಾಗಿ ಸಮರ್ಥ ಲಿಂಗಾಯತರಾಗಿರೋದ್ರಿಂದ ಈ ಪಂಚಮಸಾಲಿ ಓಟ್ಗಳು ಸಹ ಅಲ್ಲಿ ಕನ್ವರ್ಟ್ ಆಗ್ತಾವ. ಅಲ್ಲಿ ಕಡಿಮೆ ಆದ್ರೂ ಸತೆಗೂ ಈ ಪಂಚಮಸಾಲಿ ಓಟ್ಗಳು ಸಹ ಇಲ್ಲಿ ಕನೆಕ್ಟ್ ಆಗ್ಬೋದೇನೋ ಅನ್ನೋ ಒಂದು ಲೆಕ್ಕಾಚಾರ ಸಹ ಇದೆ. ಹಾಗಾಗಿ ನಾವು ವಂಶ ಪರಂಪರೆ ಅವರು ರಾಜಕೀಯ ಅನ್ನೋದ್ಕಿಂತ ಅದು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ಮತ ಹಾಕುವ ಒಂದು ಆ ಕಡೆ ದಕ್ಷಿಣ ಭಾಗದಲ್ಲಿ ಅಲ್ಪಸಂಖ್ಯಾತರ ಏರಿಯಾಗಳಲ್ಲಿ 100ಕ್ಕೆ 90% ಸಾಂಪ್ರದಾಯಿಕವಾದ ಓಟುಗಳಿವೆ. ಅವರು ಏನೇ ಅಂದ್ರು, ಯಾರೇ ನಿಂತ್ಕೊಂಡ್ರು ಅವ್ರು ಕಾಂಗ್ರೆಸ್ಗೆ ಆಗ್ತಾರೇನೋ ಅನ್ನೋ ಒಂದು ಮಾತುಗಳು ಸಹ ಆ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇವತ್ತಿನ ನಡೆದಿರ್ತಕ್ಕಂಥ ಸನ್ನಿವೇಶದಲ್ಲಿ ನೋಡಿದ್ರೆ ಇಲ್ಲ ಕಾಂಗ್ರೆಸ್ ಇಂದ ಇವರು ಸಾದಿಕ್ ಪೈಲ್ವಾನ್ ತಕ್ಕಬೇಕಿತ್ತು, ಬಂಡಾಯ ಆಗ್ಬಾರ್ದಾಗಿತ್ತು ಅಂತ ಕೆಲವ್ರು ಹೇಳ್ತಾರ. ಕೆಲವ್ರು ಇಲ್ಲ, ನಮಗೆ ಅನ್ಯಾಯ ಆಗಿದೆ, ನಮಗೆ ಓಟುಗಳು, ನಮಗೆ ಟಿಕೆಟ್ ಕೊಡ್ಬೇಕಿತ್ತು ಕಾಂಗ್ರೆಸ್, ನಮ್ಮ ಮುಖಂಡರಿಗೆ, ರಾಜ್ಯ ಮುಖಂಡರಿಗೆ ಅವರು ಅವಮಾನ ಮಾಡಿದ್ದಾರೆ, ಈ ಸತಿ ಹೆಂಗಾದ್ರೂ ಮಾಡಿ ಕಾಂಗ್ರೆಸ್ ಸೋಲ್ಸೋಣ ಅಂತ ಕೆಲವರು ಮಾತಾಡ್ತಾರೆ. ಇದು ಇವತ್ತು ಮಾತಾಡಿದ್ ಯಾವ್ದು ಪರಿಗಣನೆಗೆ ಬರಲ್ಲ. ಯಾಕಂದ್ರೆ ಈಗ ಏನು ರಾಜಕೀಯ ರಂಗನಾಟ ಇವತ್ತಿಂದ ಚಾಲು ಆಗುತ್ತೆ ಮೇಡಮ್. ಇವತ್ತಿಂದ ಏನು ಅವರು ಯಾರ್ಯಾರಿಗೆ ಕರೆಸ್ತಾರ, ಯಾರ್ಯಾರಿಗೆ ಮನವೊಲಿಸ್ತಾರ, ರಾಜ್ಯ ನಾಯಕರೇ ಬರ್ಬೋದು, ಮುಖ್ಯಮಂತ್ರಿಗಳೇ ಬರ್ಬೋದು ಈ ಇವ್ರಿಗೆ ಅಲ್ಪಸಂಖ್ಯಾತರ ಓಟ್ಗಳನ್ನು ಮನವೊಲಿಸಕ್ಕೆ. ಈ ರೀತಿ ಆದಾಗ ಅಲ್ಲಿ ಇನ್ನೂವರೆಗೂ ನಮಗೆ ಪಿಕ್ಚರ್ ಗೊತ್ತಾಗಲ್ಲ ಮೇಡಮ್. ಯಾಕಂದ್ರೆ ನಮಗೆ ಏನಾದ್ರೂ 3 ರಿಂದ 4 ದಿವಸಕ್ಕೆ ಮುಂಚೆ ಆಮೇಲೆ ನೀವು ಕೇಳಿದ ಪ್ರಶ್ನೆ ಕುಟುಂಬ ರಾಜಕಾರಣ ಪ್ರಶ್ನೆನೇ ಬಂದಿಲ್ಲ ಮೇಡಮ್. ಇಲ್ಲಿ ಬಂದಿರೋದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಿತ್ತು ಕಾಂಗ್ರೆಸ್. ಶಾಮನೂರು ಶಿವಶಂಕರಪ್ಪ ಅವರು ಜೀವಂತವಾಗಿದ್ದಿದ್ರೆ, ಇನ್ನೂ 10 ವರ್ಷ ಜೀವಂತವಾಗಿದ್ರು ನಾವು ಅವ್ರನ್ನೇ ಗೆಲ್ಲಿಸ್ತಿದ್ವಿ ಅನ್ನೋದು ಮಾತು ಸಹ ಕೇಳಿ ಬರ್ತಾ ಇದೆ. ಸರ್, ಇನ್ನೊಂದ್ ಕಡೆನಲ್ಲಿ ಎಲ್ಲೊಂದ್ ಕಡೆ ಜಮೀರ್ ಅವರು ಕೂಡ ಒಂದು ಆಪರೇಷನ್ ಅನ್ನ ಕೂಡ ಇಟ್ಕೊಂಡಿದ್ರು. ಅಂದ್ರೆ ಶುರುವಿನಿಂದಲೂ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿಸ್ಬೇಕು ಅಂತ. ಆದ್ರೆ ಜಮೀರ್ ಅವರು ಹಾಕೊಂಡಂತ ಮಿಷನ್ ಈ ಸಂದರ್ಭದಲ್ಲಿ ಫೇಲ್ ಆಗಿದೆ ಅಂತ ಅನಿಸ್ತಿದ್ಯಾ? ಇಲ್ಲ ಮೇಡಮ್, ಫೇಲ್ ಆಗಿಲ್ಲ. ಯಾಕಂದ್ರೆ ಅವರು ಜಮೀರ್ ಅಹಮದ್ ಅವರು ಕೊನೆಯವರೆಗೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ದಂತೂ ನಿಜ. ಅಲ್ಪಸಂಖ್ಯಾತರ ಸಚಿವರು, MLAಗಳು ಈ ಭಾಗದಲ್ಲಿ ಅಲ್ಪಸಂಖ್ಯಾತರಿಗೆ ಓಟು ನೀವು ಟಿಕೆಟ್ ಕೊಡದೇ ಇದ್ರೆ ಇದು ರಾಜ್ಯ ವ್ಯಾಪ್ತಿ ಇದು ಅಲ್ಪಸಂಖ್ಯಾತರ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು ನಿಜ. ಆದ್ರೆ ಕೊನೆ ಗಳಿಗೆಯಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ. ಅವರೇ ಒಂದು ಸಂದರ್ಶನದಲ್ಲಿ ಪತ್ರಕರ್ತರ ಗೋಷ್ಠಿಯಲ್ಲಿ ಹೇಳ್ತಾರೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಭದ್ರಾಗಿರ್ತೇವೆ, ಆದ್ರೆ ಕೇಳೋದ್ರಲ್ಲಿ ತಪ್ಪಿಲ್ಲ, ಯಾರು ಬೇಕಾದ್ರೂ ಟಿಕೆಟ್ ಕೇಳ್ಬೋದು, ಆದ್ರೆ ಕೇಳೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಆ ಪ್ರಕಾರ ನಾವು ನಡಿತೇವೆ ಅನ್ನೋ ಮಾತು ಹೇಳ್ತಾರ. ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು 5 ದಿವಸ ಕ್ಯಾಂಪೇನ್ ಮಾಡ್ತೇನೆ, ನಾನೇ ಬರ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರ. ಆಮೇಲೆ ಅಲ್ಪಸಂಖ್ಯಾತರು ಈಗ ದಕ್ಷಿಣದಲ್ಲಿ ಜಮೀರ್ ಅಹಮದ್ ಅವರ ಮಾತನ್ನ ಮೀರಂಗಿಲ್ಲ, ಆ ಸ್ಥಿತಿಯಲ್ಲಿ ಅದಾರ ಅವರು. ಅವ್ರು ಬಂದೇನ ಕ್ಯಾಂಪೇನ್ ಮಾಡ್ಬಿಟ್ನಪ್ಪ ಅಂದ್ರೆ ನಮ್ ನಾಯಕರು ಹೇಳ್ಯಾರ ನಾವು ಹೋಗ್ಬಿಡೋಣ ಅಂತ ಹೇಳಿ ಆ ಸ್ಥಿತಿನೂ ಇದೆ. ಸ್ವಲ್ಪ ಜನದಲ್ಲೂ ಆ ಸ್ಥಿತಿ ಇದೆ, ಸ್ವಲ್ಪ ಜನದಲ್ಲಿ ಈ ಸ್ಥಿತಿ ಇದೆ. ಬಟ್ ಇವ್ರು ಹೆಂಗ್ ಕ್ಯಾಂಪೇನ್ ಮಾಡ್ತಾರ, ಹೆಂಗೆ ಸರ್ಕಾರದಲ್ಲಿ ಯಾರ್ಯಾರು ಬಂದು ಅಲ್ಪಸಂಖ್ಯಾತರು ಸಚಿವರು ಅದಾರ, MLAಗಳು ಅದಾರೆ, ಯಾರ್ಯಾರು ಲೀಡರ್ ಅದಾರ, ಜವಾಬ್ದಾರಿಗಳು ವ್ಯಕ್ತಿಗಳು ಅದಾರ ಸಮಾಜದ, ಅವ್ರು ಬಂದ್ ಏನಾರ ಕೇಳಿದ್ರೆ ಮಾತ್ರ ಇಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕುವಂತ ಒಂದು ಪರಿಪಾಠ ಇದೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀಳುತ್ತೆ ಅಂತ ಹೇಳಿ ಚುನಾವಣೆಯ
ಮೂರ್ನಾಲ್ಕು ದಿವಸ ಇದ್ದಾಗ ಮಾತ್ರ ಗೊತ್ತಾಗುತ್ತೆ ಮೇಡಮ್. ಓಕೆ, ಧನ್ಯವಾದಗಳು ಸರ್. ಫಕ್ರುದ್ದೀನ್ ಸರ್ ಹಲವು ಮಾಹಿತಿಗಳನ್ನ ಕೂಡ ನಮ್ಮ ಜೊತೆ ಶೇರ್ ಮಾಡಿದ್ರಿ. ಲೈವ್ ಅಲ್ಲಿ ಜಾಯಿನ್ ಆದಕ್ಕಾಗಿ ಧನ್ಯವಾದಗಳು ಸರ್. ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅವ್ರಿಗೆ ಇವಾಗ ನಾನು ಈ ಪ್ರಶ್ನೆಯನ್ನ ಕೇಳಲೇಬೇಕು. ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ವೋಟ್ ಬ್ಯಾಂಕಿಂಗ್ ಅಂತ ಇದ್ದಿದ್ದಂಥದ್ದು ಕಾಂಗ್ರೆಸ್ಗೆ, ಅದು ಅಲ್ಪಸಂಖ್ಯಾತರ ಮತಗಳು, ಅದು ನಿರ್ಣಾಯಕವಾಗಿ ಬೇಕೇ ಬೇಕು. ಕಾಂಗ್ರೆಸ್ ಗೆಲುವಿಗೆ ಅದು ಅತ್ಯವಶ್ಯಕ ಆಗಿ ಬೇಕಾಗಿತ್ತು. ಇವಾಗ ತೊಡೆತಟ್ಟಿ ನಿಂತಿದ್ದಾರೆ ಪೈಲ್ವಾನ್ ಅವರು. ಈ ಒಂದು ಸಂದರ್ಭದಲ್ಲಿ ನೀವು ಗೆಲ್ತೀರಾ ಅಂತ ಅನ್ಸುತ್ತಾ ಅಥವಾ ವೋಟ್ ಡಿವೈಡ್ ಆಗಬಹುದಾ? ನೋಡಿ, ಈಗಾಗಲೇ ಫಕ್ರುದ್ದೀನ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಅವ್ರು ಏನು ಹೇಳಿದ್ರು ಅಂದರೆ, ಅಲ್ಲಿ ನಮ್ಮ ಸಾಂಪ್ರದಾಯಿಕ ಮತಗಳಿದೆ, ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಮತಗಳಿದೆ, ಅದು ಅಹಿಂದ ವರ್ಗದವರು ಇರ್ಬೋದು ಅಥವಾ ನಮಗೆ ಆದಂತಹ ನಮ್ಮ ಮತಗಳಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಗೆಲುವಿಗೆ ಏನೂ ಸಮಸ್ಯೆ ಇಲ್ಲ. ಈಗ ನಾವೇ ನಮ್ಮದೇ ಆದಂತಹ ರಣತಂತ್ರವನ್ನ ಕಾರ್ಯತಂತ್ರವನ್ನ ಮಾಡಿದ್ದೀವಿ. ಈಗ 2024ರಲ್ಲಿ ಆದಂತಹ ನೀವು ಉಪಚುನಾವಣೆಗಳನ್ನ ತಗೊಂಡ್ರೆ, ಅದು ಸುರ್ಪುರ ಆಗಿರ್ಬೋದು, ಶಿಗ್ಗಾಂವಿ, ಸುಂಡೂರು ಅಥವಾ ನಮ್ದು ಚನ್ನಪಟ್ಟಣದಲ್ಲಿ ಆಗಿರುವಂತಹ, ಸೊ ಇದನ್ನೆಲ್ಲ ನೋಡಿದ್ರೆ ಇವತ್ತು ಈ ರಾಜ್ಯದ ಜನ ಎಲ್ಲೋ ಒಂದ್ ಕಡೆ ನಾವು ಇಷ್ಟು ಜನಪರ ಯೋಜನೆಗಳು, ಇಷ್ಟು ಕಾಳಜಿ ಇರುವಂತಹ ಯೋಜನೆಗಳು ಒಂದು ಕೊಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡೋಣ ಅನ್ನುವಂಥ ಒಂದು ಆಧಾರದ ಮೇಲೆ ಅವರು ಇವತ್ತು ನಮಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಸೊ ಅದರದ ಮುಂದುವರೆದ ಭಾಗ ಇವತ್ತು ಈಗ ಬಂದಿರುವಂಥ 2 ಉಪಚುನಾವಣೆಯಲ್ಲಿ ನಾವು ಕೊಟ್ಟಿರುವಂತಹ ಕಾರ್ಯಕ್ರಮ, ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳಿಗೆ ಅಲ್ಲಿ ಜನ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡ್ತಾರೆ. ಮತ್ತೆ ವಿಶೇಷವಾಗಿ ನಾನು ದಾವಣಗೆರೆಯ ಅಲ್ಪಸಂಖ್ಯಾತರ ಸಾತ್ವಿಕ ಸಿಟ್ಟಿಗೆ ನಾನು ಗೌರವ ಕೊಡ್ತೇನೆ. ಅವರು ಸಿಟ್ಟು ಇದೆ, ಯಾಕೆಂದ್ರೆ ಅವರು ವಿಶೇಷವಾಗಿ ಆ ಸಮುದಾಯಕ್ಕೆ ಒಂದು ಅವಕಾಶ ಮಾಡಬೇಕಾಗಿತ್ತು, ಅದು ಆಗಿಲ್ಲ ಅಂತ. ಆದರೆ ನಮ್ಮ ವರಿಷ್ಠರು ಎಲ್ಲ ಕೂತ್ಕೊಂಡು ಯಾವ ರೀತಿ ಅವರಿಗೆ ಮುಂದಿನ ದಿನಗಳಲ್ಲಿ ಅದು MLC ಆಗಿರ್ಬೋದು ಅಥವಾ ಬೇರೆ ಬೇರೆ ಹಂತಗಳಲ್ಲಿ ಯಾವ ರೀತಿ ಅಧಿಕಾರವನ್ನು ಕೊಡಬೇಕು ಅನ್ನುವಂಥದ್ದು ಬಗ್ಗೆ ಎಲ್ಲ ಕೂಲಂಕುಷವಾಗಿ ಮಾತಾಡಿ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಅವಕಾಶಗಳನ್ನು ಮಾಡಿ ಅವರಿಗೆ ಅವರ ಗೌರವಕ್ಕೆ ಎಲ್ಲೂ ಚ್ಯುತಿ ಬರದಂತೆ ಕಾಂಗ್ರೆಸ್ ಪಕ್ಷ ಹಿಂದಿನೂ ನಡೆದುಕೊಂಡಿದೆ, ಮುಂದಿನೂ ನಡೆದುಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಉತ್ಕರ್ಷ್, ನಾನು ಈ ಸಂದರ್ಭದಲ್ಲಿ ನೀವು ಒಂದೇ ಒಂದು ಅವಕಾಶ ಸಿಗುತ್ತೆ ನಿಮ್ಗೆ, ಅಂದ್ರೆ 1 ನಿಮಿಷ. ಯಾಕಂತಂದ್ರೆ ನಾನು ಈ ಪ್ರಶ್ನೆಯನ್ನ ಇವಾಗ ನಿಮಗೆ ಕೇಳಲೇಬೇಕು. ಈ ಮುಸ್ಲಿಂ ಇಲ್ಲ ಟೈಮ್ ಅಷ್ಟು ಸಮಯದ ಅಭಾವ ಇದೆ. ಇವಾಗ ನೋಡಿ, ಒಂದ್ ಕಡೆನಲ್ಲಿ ಸಮರ್ಥ ಶಾಮನೂರು, ಇನ್ನೊಂದ್ ಕಡೆನಲ್ಲಿ ಪೈಲ್ವಾನ್ ಅವರು ತೊಡೆತಟ್ಟು ನಿಂತಿದ್ದಾರೆ. ಹಾಗಾಗಿ ಈ ಮುಸ್ಲಿಮರ ಓಟು ಯಾರಿಗೆ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಗೇಮ್ ಚೇಂಜರ್ ಆಗುವಂತ ಸಾಧ್ಯತೆ ಇದೆಯಾ ಈ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿ 2 ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಮೊಳಗಿಸ್ತೀವಿ ನಾವು. ಯಾಕಂದ್ರೆ 2 ಕಡೆ ನಾವು ಪ್ರಬುದ್ಧವಾಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಆಮೇಲೆ ಜನ ಇವತ್ತು ಭ್ರಷ್ಟಾಚಾರ, ಕಮಿಷನ್ ಇರ್ಬೋದು, ಅನೇಕ ರೀತಿಯ ಸಮಸ್ಯೆಗಳನ್ನ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ. ಈ ಎಲ್ಲಾ ಅಂಶಗಳನ್ನು ಇಟ್ಕೊಂಡು ಮತ್ತೆ ಅಲ್ಲಿ ಬಂಡಾಯದ ಬಾವುಟವನ್ನ ಮುಸಲ್ಮಾನ್ ಸಮಾಜದ ಬಂಧುಗಳೇ, ನನಗೆ ವಿಶ್ವಾಸ ಇದೆ ಈ ಬಾರಿ ಕಾಂಗ್ರೆಸ್ ಅನ್ನ ದಾವಣಗೆರೆ ದಕ್ಷಿಣದಿಂದ ಒದ್ದು ಆಚೆ ಹಾಕ್ತಾರೆ. ಆ ಕುಟುಂಬದ ರಾಜಕೀಯಕ್ಕೆ ಅಂತ್ಯವನ್ನ ಆಡ್ತಾರೆ. ಆಮೇಲೆ ಈ ದಾವಣಗೆರೆ ದಕ್ಷಿಣ ಚುನಾವಣೆ ಏನಿದೆ, ಒಂದು ಶ್ರೀಮಂತ ಕುಟುಂಬ ವರ್ಸಸ್ ಒಬ್ಬ ಸಾಮಾನ್ಯ ಹಿಂದುಳಿದ ಸಮಾಜದಿಂದ ಬಂದಂತ ಒಬ್ಬ ಕಾರ್ಯಕರ್ತ ನಡೀತಾ ಇರತಕ್ಕಂಥದ್ದು. ಮತ್ತೆ ಬಾಗಲಕೋಟೆಯಲ್ಲಿ ಕೂಡ ಅಷ್ಟೇ, ಒಬ್ಬ ಪ್ರಬುದ್ಧ ರಾಜಕಾರಣಿ ವರ್ಸಸ್ ಮಾತೇ ಬರದೇ ಇರತಕ್ಕಂಥ ರಾಜಕಾರಣಿ ಅಂತ. ಉಮೇಶ್ ಮೇಟರ್ಗೆ ಮಾತಾಡಕ್ಕೆ ಬರಲ್ಲ, ನನಗಂತೂ ಅರ್ಥ ಆಗಿಲ್ಲ ಅವ್ರು ಏನ್ ಮಾತಾಡಿದ್ರು ಇವತ್ತು ಅಂತ. ಬಹುಶಃ ನಿಮ್ಗೆ ಅರ್ಥ ಆಗಿದ್ರೆ ನಿಮ್ಗೆ ಸರಿ ಅನ್ಸ್ಬೋದೇನೋ. ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ ನಾಗೇಂದ್ರ ಸರ್? ಮೇಡಮ್, ಇವತ್ತು ದಾವಣಗೆರೆ ಇರ್ಬೋದು ಮತ್ತೇನು ಬಾಗಲಕೋಟೆ ಇರ್ಬೋದು, ಇವತ್ತು ಇಲ್ಲಿನ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ, ಇವತ್ತು ಮೇಟಿಯರ್ಗಳು ಅಂತ ಹೆಸರಂತ ಒಂದು ಸೀನಿಯರ್ ಲೀಡರ್ ಆಗಿದ್ರು, ಮತ್ತೆ ಅವ್ರು ನಡ್ಕ ಇರೋದು ಕಾರ್ಯಕರ್ತರ ಮೇಲೆ ಒಂದು ಗಾಯ ಉಳ್ಕೊಂಬಿಟ್ಟಿದೆ ಮೇಟಿಯವ್ರು ಮಾಡಿ ಅಂತ. ಇವಾಗ ಅವ್ರ ಮಗ ಕೂಡ ಇವತ್ತು ಪ್ರಬುದ್ಧದ ರಾಜಕಾರಣಕ್ಕೆ ಎಲ್ಲೂ ಒಂದ್ ಕಡೆ ಕಾಣಿಸಿಲ್ಲ. ಮತ್ತೆ ಈಗ ದಿಢೀರಂತ ಎಲೆಕ್ಷನ್ ಬಂದ್ಬಿಟ್ಟು ಜನಗಳ ಮಧ್ಯೆ ಹೋಗ್ತೀನಿ ಅಂದಾಗ ಜನ ಕೂಡ ಇವತ್ತು ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಯಾಕಂದ್ರೆ ದಿನನಿತ್ಯ ಜನಗಳ ಮಧ್ಯೆ ಇರೋಂಥ ನಾಯಕರು ಬೇಕಾಗಿದೆ. ಇವತ್ತು ಅದೇ ರೀತಿ ಬಾಗಲಕೋಟೆ ಅಂತ ಬಿಜೆಪಿ ಏನ್ ಕೊಟ್ಟಿದ್ದಾರೆ ಸೀನಿಯರ್ ಲೀಡರ್, ಇವತ್ತು ಅವರು ಒಂದು ಒಳ್ಳೆ ಪ್ರಬುದ್ಧ ರಾಜಕಾರಣಿ, ಅಲ್ಲೂ ಕೂಡ ಅವ್ರಿಗೆ ಗೆದ್ದೇಗಿರ್ತಾರೆ. ಇವತ್ತು ದಾವಣಗೆರೆಯಲ್ಲಿ 70,000 ಮುಸ್ಲಿಮ್ಸ್ ಓಟ್ ಇರೋ ಅಂತ ಒಂದು ನಿರ್ಣಯ ಮಾಡಬೇಕಾದಂಥ ಒಂದು ಸಮುದಾಯನ ಇವತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ತಿರಸ್ಕಾರ ಮಾಡಿರೋದೇ ಅವ್ರಿಗೆ ಒಂದು ದೊಡ್ಡ ಒಂದು ಏಟಾಗಿ ಮತ್ತೆ ಕಾಂಗ್ರೆಸ್ ಅಲ್ಲಿ ಸೋಲೋದು ಖಚಿತವಾಗಿ ಕಾಣಿಸ್ತಾ ಇದೆ ಮೇಡಮ್ ಇದು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. 3 ಜನಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ರು. ಹಾಗಾಗಿ ಬೈ ಎಲೆಕ್ಷನ್ ನಡೀತಾ ಇದೆ. ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಸಿಕ್ಕಿದೆ. ಇನ್ನೊಂದು ಕಡೆನಲ್ಲಿ ಸಾದಿಕ್ ಪೈಲ್ವಾನ್ ಅವರು ತೊಡೆತಟ್ಟಿ ನಿಂತಿದ್ದಾರೆ. ಮತ್ತೊಂದು ಕಡೆನಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದಾಸಕರಿಯಪ್ಪ ಅವರಿದ್ದಾರೆ. ಈ ಸಂದರ್ಭದಲ್ಲಿ ಯಾರಿಗೋಗುತ್ತೆ ಗೆಲುವಿನ ಕಿರೀಟ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.